ಎಲ್ಲರಿಗೂ ನಮಸ್ಕಾರ. ನಾನು ರಂಗನಾಥ್. ಇದನ್ನು ಏನಂತ ಕರಿತೀರೋ ಗೊತ್ತಿಲ್ಲ. ಇದು ನನ್ನ ಕೆಲಸ ಅಲ್ಲ, ಲೆಟ್ ಮಿ ಬಿ ಆನೆಸ್ಟ್. ಆದರೂ ಮಾಡ್ತಾ ಇದ್ದೀನಿ ಅಂದರೆ ಏನಾದ್ರು ಕಾರಣ ಇರಬೇಕು ಅದಕ್ಕೆ. ವಾಟ್ ಐ ಡೋಂಟ್ ಲೈಕ್ ಐ ವಿಲ್ ನಾಟ್ ಡೂ ಇಟ್. ಸಮ್ಟೈಮ್ಸ್ ಮಾಡ್ತೀವಿ, ಬೇರೆ ದಾರಿ ಇರಲ್ಲ ಅಂತ. ಇದು ಹಾಗೇನೆ, ಅದರಲ್ಲಿ ಯಾವ ಮುಲಾಜು ಇಲ್ಲ ಹೇಳೋದ್ರಲ್ಲಿ. ದುಡ್ಡನ್ನು ಮಾಡಬೇಕು ಅಂತ ಪ್ರತಿದಿನ ನಿಮ್ಮ ಮುಂದೆ ಹಾಜರಾದಾಗ ಜನ ಹೇಗೆ ದುಡ್ಡು ಮಾಡ್ತಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ದುರಾಸೆ, ಅತಿ ದುರಾಸೆ, ವಿಪರೀತ ದುರಾಸೆ, ವಿಪರೀತ ಅತಿ ದುರಾಸೆ, ಈ ಥರ ದುರಾಸೆಗಳಿಗೆ ಎಂಡೇ ಇದ್ದಂಗಿಲ್ಲ. ಅದಕ್ಕೆ ಬಳಸ್ತಿರೋ ಮಾರ್ಗಗಳನ್ನು ನೋಡಿದಾಗ್ಲಂತೂ ಇದೇನಾ ಭವ್ಯ ಭಾರತದ ಕನಸು ನಾವೆಲ್ಲ ಕಂಡಿದ್ದಿದ್ದು ಅನಿಸುತ್ತೆ. ದುಡ್ಡನ್ನು ಮಾಡೋಕ್ಕೆ ಹೊರಟ ಆಗಾಗ್ಗೆ ಗಾಂಧೀಜಿ ಹೆಸರನ್ನು ಹೇಳಿಕೊಂಡು ಹೇಗೆ ನಾವು ಮೋಸ ಮಾಡ್ಕೋತಾ ಇದ್ದೀವಿ ದುಡ್ಡುಗೋಸ್ಕರ. ಆ ದುಡ್ಡುಗೋಸ್ಕರ ಎಂತೆಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ ನಾವು, ಎಕ್ಸೆಪ್ಟ್ ನಮ್ಮ ಅಪ್ಪ ಅಮ್ಮನ ಮಾರೋದು ಬಿಟ್ಟು ಅನಿಸುತ್ತೆ. ಮಿಕ್ಕಿದೆಲ್ಲ ಮಾಡ್ತಾಯಿದ್ದೀವಿ. ಅಂಥ ಸಂದರ್ಭದಲ್ಲಿ ನಾನು ಇದನ್ನು ಯಾಕೆ ಮಾಡೋಕ್ಕೆ ಬಂದೆ ಅಂತ ಎರಡನೇ ಕಾರಣ. ಈಗ ನನ್ನ ಆಪ್ತ ಗೆಳೆಯನು, ದೀರ್ಘಕಾಲದ ಪರಿಚಿತ ವ್ಯಕ್ತಿಯೂ ಆದಂಥ ಪರಮ್ಮು ಅಲಿಯಾಸ್ ಪರಮೇಶ್ ಗುಂಡ್ಕಲ್ ಸಿನಿಮಾ ಮಾಡಿದ್ದೀನಿ ಅಂದಾಗ ವೆರಿ ಗುಡ್, ಫಸ್ಟ್ ಕ್ಲಾಸ್, ಗೋ ಹೆಡ್ ಅಂತ ಅಂದ್ಬಿಟ್ವಿ. ಆಮೇಲೆ ಗೊತ್ತಾಯಿತು ಸಿಕ್ಕಾಕೊಳ್ಳೋ ಪಾಯಿಂಟ್ ಅಲ್ಲೇ ಇರೋದು ಅಂತ. ಹಿ ವಾಂಟೆಡ್ ಮೀ ಟು ಟಾಕ್ ಅಬೌಟ್ ಹಿಸ್ ಫಿಲಮ್. ಆಯಿತು ಅಂತ ಅಕ್ಸೆಪ್ಟ್ ಮಾಡಿದ್ದೀನಿ. ಎರಡು ರೀಸನ್ ಇದಕ್ಕೆ. ಒಂದು, ನನ್ನ ಸ್ವಾರ್ಥದ ವೈಯಕ್ತಿಕ. ಎರಡನೇದು, ನಾನು ಪ್ರತಿದಿನ ನೋಡಿ ಅನುಭವಿಸ್ತಾ ಇರೋಂತಹ ಸಂಕಟ ದುಡ್ಡು ಮಾಡೋರ್ಗಳ. ಎರಡಕ್ಕೂ ಏನು ಸಂಬಂಧ? ಭಾಳ ಸರಳ. ಫಿಲಮ್ಮೇ ಕೋಟಿ ಅಂತೆ. ಕೋಟಿ ಮಾಡೋಕ್ಕೆ ಒಬ್ಬ ಹುಡುಗನೋ ಯುವಕನೋ ಹೇಗೆ ದುರ್ಮಾರ್ಗವನ್ನು ಹಿಡದೆ ನ್ಯಾಯ ಮಾರ್ಗದಲ್ಲಿ ಆ ದುಡ್ಡನ್ನು ಮಾಡಬಹುದು ಅಂತ ಟ್ರೈ ಮಾಡ್ತಾನಂತೆ ಈ ಫಿಲಮಲ್ಲಿ. ನಾನು ನೋಡಿಲ್ಲ ಇನ್ನೂ, ಬಟ್ ನೋಡ್ತೀನಿ. ಬರೀ ಟ್ರೈಲರ್ ಏನೋ ನೋಡ್ಕೊಂಡಿರ್ತೀವಿ ಅಷ್ಟೇ, ನಾವು ನೋಡ್ತೀವಿ ಹೇಗೆ ನನಗೆ ಐ ಲೈಕ್ ಇಟ್ ದಟ್ ಪಾಯಿಂಟ್. ಇಟ್ಸ್ ವೆರಿ ಡಿಫಿಕಲ್ಟ್. ಇವತ್ತು ಕಳ್ಳ ಆಗಿದ್ದರೆ ಸುಲಭವಾಗಿ ಬದುಕೋ ಕಾಲ, ದರೋಡೆಕೋರ ಆಗಿದ್ದರೆ ಶ್ರೀಮಂತನಾಗಿ ಬದುಕಬಹುದಾದ ಕಾಲ, ಉಗ್ರಗಾಮಿ ಆಗಿದ್ದರೆ ಅತಿ ಶ್ರೀಮಂತನಾಗಿ ಬದುಕಬಹುದಾದ ಕಾಲ ಇದು. ಅಂಥದ್ರಲ್ಲಿ ಸನ್ಮಾರ್ಗದಲ್ಲಿ ನಾನು ದುಡ್ಡನ್ನು ಮಾಡಿ ಬೆಳಿತೀನಿ ಅನ್ನೋ ಸಂದೇಶವನ್ನು ಹೊತ್ತ ಚಿತ್ರ ತರಬೇಕು ಅಂತಂದರೆ ಈ ಪರಂಗಿಲ್ಲ ತಲೆಕೆಟ್ಟಿರಬೇಕು, ಇಲ್ಲ ಗುಂಡಿಗೆ ವಿಪರೀತವಾಗಿ ಗಟ್ಟಿ ಇರಬೇಕು. ಎರಡರಲ್ಲಿ ಒಂದು ನಿಜ. ಈ ಹಿನ್ನೆಲೆಯಲ್ಲಿ ಇವತ್ತು ಪರಂ ಮತ್ತು ಇದು ಈ ಸಿನಿಮಾದ ಹೀರೋ ಅಂದರೆ ಆ ಪಾತ್ರ ನಿಭಾಯಿಸಿರೋ ಧನಂಜಯ್, ಇವರಿಬ್ಬರು ನನ್ನ ಜೊತೆ ಇದ್ದಾರೆ. ಇಬ್ಬರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಯು ಆರ್ ಎ ಹೀರೋ ಆ್ಯಂಡ್ ಯು ಡೂ ಇಟ್ ಬಿಕಾಸ್ ಯು ಆರ್ ಟೋಲ್ಡ್ ಟು ಡೂ ಇಟ್, ಕರೆಕ್ಟ್? ಎಸ್ ಸರ್. ಆರ್ ಯು ಎ ಹೀರೋ ಲೈಫಲ್ಲಿ? ಈ ಪ್ರಶ್ನೆ ನನಗೆ ನಿಮಗೆ ನನ್ನ ಹೀರೋನು ಯಾಕೆ ಕೇಳಿದೆ ಗೊತ್ತಾ ಪರಮಿದ? ನಾವು ಯಾರೂ ಚಿನ್ನದ ಸ್ಪೂನ್ ಇಟ್ಕೊಂಬಂದವರಲ್ಲ, ನಾವು ಯಾರೂ ಅಲ್ಲ. ಬೆಂಗಳೂರಿಗೆ ನಾನು ಬಂದಾಗ ಅನುಭವಿಸಿದ ಸ್ಥಿತಿಗತಿಗಳು ಇವತ್ತು ನನಗಿರೋವಂಥ ಪರಿಸ್ಥಿತಿ. ಬೆಂಗಳೂರಿಗೆ ನೀವು ಬಂದಾಗ ಒಂದು ಸಣ್ಣ ಜಾಬ್ ಸಿಕ್ಕರೆ ಸಾಕು, ನನ್ನ ಜೀವನ ನಡೆದ್ರೆ ಸಾಕು. ಒಬ್ಬ ಕಾಪಿ ಎಡಿಟರ್ ಆಗೋ, ಒಂದು ಫಿಲಮ್ ಇನ್ಚಾರ್ಜ್ ಅಂತಾನೋ, ಅಥವಾ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಏನೋ ಒಂದು ಸಣ್ಣ ಕೆಲಸ ಮಾಡ್ಕೊಂಡು ಪ್ರೊಡ್ಯೂಸರ್ ಆಗಿ ಇದ್ಬಿಡ್ತೀನಿಪ್ಪ ಅನ್ನೋಂಗೆ ಇವತ್ತು ಇಲ್ಲಿಗೆ ಬಂದಿದೆ. ಯು ಕಾಲ್ ಯುವರ್ ಸೆಲ್ಫ್ ಎ ಹೀರೋ ಟುಡೇ? ಇಲ್ಲ, ಇದು ನೀವೇ. ಯಾಕಂದರೆ ಅದು ಸನ್ಮಾರ್ಗ, ಹೌದು, ಅದು ದುರ್ಮಾರ್ಗ ಅಲ್ಲ. ಹಂಗೆ ಹೇಳಕ್ಕೆ ಹೋದರೆ ಹೌದು, ಎಸ್ ಅಂತ ಹೇಳ್ಬೇಕು ಕಾನ್ಫಿಡೆಂಟ್ ಆಗಿ. ಇಫ್ ಯು ಆರ್ ನಾಟ್ ಎ ಹೀರೋ, ಯು ವಿಲ್ ನೆವರ್ ಬಿಕಮ್ ಎ ಹೀರೋ. ಬಿಕಾಸ್ ಟು ಬಿಕಮ್ ಎ ಹೀರೋ ಫಸ್ಟ್ ಯು ಹ್ಯಾವ್ ಟು ಬಿಲೀವ್ ಯು ಆರ್ ಎ ಹೀರೋ. ಭಾಳ ಚೆನ್ನಾಗಿದೆ ಸರ್. ಅಲ್ಲ, ಇದು ಜರ್ನಿ ನೀವೇ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ಸರಿಯಾಗಿರುವ ಜಾಗದಲ್ಲಿ ಯಾರಿಗೂ ಮೋಸ ಮಾಡದೆ ಕಾಸು ಮಾಡೋಕ್ಕಾಗತ್ತಾ ಧನಂಜಯ್? ನಿಮ್ಮ ಪಾತ್ರದ ಪ್ರಕಾರ ಏನ್ರಿ ಇದೆಲ್ಲ? ಖಂಡಿತ ಆಗುತ್ತಲ್ವ ಸರ್. ಅಂದರೆ ಟೈಮ್ ಆಗ್ಬೋದು, ಬಟ್ ಒಂದು ಆನೆಸ್ಟ್ ಅಟೆಂಪ್ಟ್ಗಳು ಆ ಥರ ಮುಂದಕ್ಕೆ ಕರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತಲ್ಲ ಸರ್. ಅಂದರೆ ತುಂಬ ಟೈಮ್ ಆಗ್ಬೋದು, ಬಟ್ ಶಾರ್ಟ್ಕಟ್ಟಲ್ಲಿ ಲೈಫೇ ಭಾಳ ಶಾರ್ಟ್ಕಟ್ ಅಲ್ಲ. ಎಷ್ಟು ದಿನ ಅಂತ ಕಾಯೋಣ ಅಂತ ಭಾಳ ಜನ ನನ್ನ ಕೇಳ್ತಾರೆ. ಎಷ್ಟು ದಿನ ಅಂತ ಕಾಯ್ಬೇಕು ನಾವು? ಹಂಗಾರೆ ಕಾಯೋದ್ರಿಂದ ಆಗಲ್ಲ ಸರ್. ಅದ್ರ ಕಡೆ ಕಲಿಯುಗದಲ್ಲಿ ದುರ್ಮಾರ್ಗದಲ್ಲಿ ದುಡ್ಡು ಮಾಡೋದು ಸರಿ ಅಲ್ವೇನು? ಖಂಡಿತ ಸರಿ ಅಲ್ಲ. ಆಸ್ ಎ ಹೀರೋ ಯು ಡಿಫೆಂಡ್ ಇಟ್, ಎಸ್ ಆರ್ ನೋ? ಖಂಡಿತ ಸರಿ ಅಲ್ಲ. ದಟ್ ಈಸ್ ಯುವರ್ ಮೂವಿ. ಕೋಟಿ ಅಂದ್ರೇನು? ಹಿಂದಿನಲ್ಲಿ ಕೋಟಿ ಅಂದರೆ ವೇಸ್ಟ್ ಕೋಟ್ ಹಾಕೋತಾರಲ್ಲ ರಾಜಕಾರಣಿಗಳ ಮೇಲೆ, ಶರ್ಟ್ ಮೇಲೆ ಒಂದು, ಅದು ಹಿಂದಿನಲ್ಲಿ ಕೋಟಿ. ನಮ್ಮ ಕೋಟಿ ಅಂದರೆ ಕೋಟಿ ಕಾಸು.
ಇವತ್ತು ಅದಕ್ಕೆ ಎಷ್ಟು ಬೆಲೆ ಇದೆಯೋ ಗೊತ್ತಿಲ್ಲ. ಲಕ್ಷ ರೂಪಾಯಿ ಅತಿ ದೊಡ್ಡ ಬಹುಮಾನ ಕರ್ನಾಟಕ ರಾಜ್ಯ ಲಾಟ್ರಿ 25 ವರ್ಷದಿಂದ 30 ವರ್ಷ. ಇವತ್ತು ಕೋಟಿಗೆ ಎಷ್ಟು ಬೆಲೆ ಇದೆಯೋ ಗೊತ್ತಿಲ್ಲ. ಯಾಕಂದರೆ ಭಾಳ ಜನದ ಮನೆ ಬಗದ್ರೆ ಟಾಯ್ಲೆಟ್ಟಿಂದ ಹಿಡಿದು ಬೆಡ್ರೂಮ್ ಹಾಸಿಗೆ ಕೆಳಗುವರೆಗೂ 100 ಕೋಟಿ ಸಿಕ್ಕತ್ತೆ. ಗೊತ್ತಿಲ್ಲ, ಐ ಡೋಂಟ್ ನೋ. ಇದು ಕೋಟೀಸ್ ಇರಬೇಕಿದು ಮೋಸ್ಟ್ಲಿ. ಕೋಟಿ ಅಲ್ಲ ಹೇಳಿ. ಇಲ್ಲ, ಇದು ಒಂದೇ ಕೋಟಿ ಸರ್. ಯಾಕೆ ಕೋಟಿ? ಅವನ ಯಾಕದು? ವೈ 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 1 ಕೋಟಿ. ಏನು ಅವನ ಡ್ರೀಮ್ ಏನದರಲ್ಲಿ? ಅವನ ಪಾತ್ರಕ್ಕೆ ನಿಯತ್ತಾಗಿ 1 ಕೋಟಿ ದುಡಿಬೇಕು ಅಂತ ಅವನಿಗೆ ಆಸೆ. ಯಾಕಂತೆ? ಅದು ಎಲ್ಲರ ಲೈಫಲ್ಲಿ ಇರುತ್ತಲ್ಲ ಸರ್. ಈಗ ನಾನು ನನ್ನ ಫ್ರೆಂಡೂ ಕುತ್ಕೊಂಡು ಯಾವಾಗಲೂ 1 ಕೋಟಿ ದುಡಿಬೇಕು, ನಮ್ಮ ಮನೆ ಕಟ್ಟಬೇಕು ಹಿಂಗೆ ಯೋಚನೆ ಮಾಡ್ತಾ ಇದ್ವಿ, ಆ ಕನಸು ಕಾಣ್ತಾ ಇದ್ವಿ. ಅಥವಾ ದಾರಿಲಿ 1 ಕೋಟಿ ಸಿಕ್ಬಿಟ್ರೆ ಅಂತಲೂ ಯೋಚನೆ ಮಾಡ್ತಾ ಇದ್ವಿ. ಬಟ್ ಅದು ದಾರಿಲಿ 1 ಕೋಟಿ ಅಲ್ಲ, 100-200 ಸಿಗತ್ತೆ ಅಂತ ಅದ್ರ ಇವತ್ತು ಕೋಟಿ ಸಿಗಲಿ ಅಂತ ಅನ್ಕೊಳಕ್ಕೇನು ಅಂತ ಅನ್ಕೋತಾ ಇದ್ವಿ ಸರ್. ಬಟ್ 1 ಕೋಟಿ ಅನ್ನೋದು ಒಂದು ಕನಸು ಇರುತ್ತೆ. ಅಂದರೆ 1 ಕೋಟಿ ದುಡಿದ್ರೆ ಒಂದು ಮನೆ ಕಟ್ಟಿ ಏನೋ ಒಂದು ಸೆಟ್ಲ್ ಆಗೋಣ, 1 ಕೋಟಿ ದುಡ್ಡು ಸೆಟ್ಲ್ ಆಗೋಣ, ಕೋಟಿ ದುಡ್ಡು ಸೆಟ್ಲ್ ಆಗೋಣ ಅಂತ. ಈಗ ಕನ್ನಡದ ಕೋಟ್ಯಾಧಿಪತಿ ಹೀರೋ, ಕನ್ನಡದ ಕೋಟ್ಯಾಧಿಪತಿ. ಆ ಕೋಟಿ ಬಗ್ಗೆ ಒಂದು ನಮ್ಮ ವಿಷ್ಣುವರ್ಧನ್ದು ಒಂದು ಕೋಟಿಗೊಬ್ಬ ಇತ್ತಪ್ಪ ಫಿಲಮ್. ಹೌದು, ವಿಷ್ಣುದಿತ್ತು ಆ ಮೂವಿ. ಐ ಸ್ಟಿಲ್ ರಿಮೆಂಬರ್ ದಟ್ ಮೂವಿನ. ಅಂದರೆ ಮೂವಿನಿಲ್ಲ, ಫಾರ್ ನೇಮ್ ಸೇಕಾಗಿ ನಾನು ಹೇಳ್ತಾರೆ. ನಿಮ್ಮ ಪ್ರಕಾರ ದುಡ್ಡಲ್ಲಿ ಕೋಟಿವಂತನಾಗಬೇಕಾ ಅಥವಾ ಜನರ ಮನಸ್ಸನ್ನು ಗೆಲ್ಲುವುದರಲ್ಲಿ ಕೋಟಿವಂತರಾಗಬೇಕಾ? ಇದು ಎರಡನೇದು ಸರ್. ಯಾವುದು ಜನಗಳ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಾಕ್ರಿ ಒಪ್ಕೊಂಡ್ರಿ ಕಾಸು ಮಾಡೋ ಪಾತ್ರನ? ಇಲ್ಲ, ಅದರಲ್ಲಿ ಕೋಟಿ ಪಾತ್ರ ಇದೆಯಲ್ಲ ಸರ್, ಅದು ಆ್ಯಕ್ಚುಲಿ ಜನಗಳ ಮನಸ್ಸು ಗೆಲ್ಲೋಂಗೆ ಅವ್ರು ಡಿಸೈನ್ ಮಾಡಿ. ಇಟ್ಸ್ ಎ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಓರಿಯೆಂಟೆಡ್ ಟಿಪಿಕಲ್ ಡ್ರೀಮ್ ಆಫ್ ಎ ಮಿಡ್ಲ್ ಕ್ಲಾಸ್. ನಮ್ಮ ಮಧ್ಯಮ ವರ್ಗದಲ್ಲಿ ಅವ್ರಿಗೆ ಒಂಥರ ಅಬ್ಬೆಪರಿಗಳು. ಕೆಳಕ್ಕೆ ಹೋಗೋಕ್ಕಾಗಲ್ಲ, ಮೇಲಕ್ಕೆ ರೀಚ್ ಆಗಲ್ಲ, ಮೇಲಿನ ಆಸೆ ಕಡಿಮೆ ಆಗಲ್ಲ, ಕೆಳಕ್ಕೆ ಹೋದರೆ ಅವಮಾನ ಅಂತ ಅದನ್ನು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ. ಹಾಗಾಗಿ ಭಾಳ ಅಬ್ಬೆಪಾರಿಗಳ ಇದು ಅಂದರೆ ಮಿಡ್ಲ್ ಕ್ಲಾಸು. ಯಾಕೆ? ವೈ ಡಿಡ್ ಯು ಪಿಕ್ ಇಟ್ ಅಪ್? ನಾನು ಅಂತಹ ಹಿನ್ನೆಲೆಯಿಂದ ಬಂದವನು ಒಂದು, ಮತ್ತು ಅಂತಹ ಹಿನ್ನೆಲೆಯವರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು 2, ಮತ್ತು ಒಂದು ಹೋಪ್ ಅನ್ನೋದು ಬೇಕಾಗಿರೋದು ಅದೇ ವರ್ಗಕ್ಕೆ ಅಂತ ನನ್ನ ಅನಿಸಿಕೆ. ಈ 3 ಕಾರಣಕ್ಕೆ ನಾನು ಅದನ್ನು ಆಯ್ಕೆ ಮಾಡಿಕೊಂಡಿದ್ದು. ಯು ಬಿಲೀವ್ ಸಚ್ ಪಾಸಿಟಿವ್ ಮೆಸೇಜಸ್ ಇವತ್ತು ಸೊಸೈಟಿ ಒಪ್ಕೊಳ್ಳುತ್ತೆ ಅಂತ? ಡೋಂಟ್ ಯು ಥಿಂಕ್ ಪೀಪಲ್ ಹ್ಯಾವ್ ಡಿಸೈಡ್ ಕಮ್ ವಾಟ್ ಮೇ ಲೆಟ್ಸ್ ಮೇಕ್ ಮನಿ? ಬಟ್ ಅಂದರೆ ಒಂದು ಅದನ್ನು ನಮ್ಮ ಅಪ್ಪ ಅಮ್ಮನ ಮಾರೋದೊಂದು ಬಿಟ್ಟು ಮೇ ಬಿ ಅದು ಬರ್ಬೋದು ನಾಳೆ, ಗೊತ್ತಿಲ್ಲ. ಹ್ಯಾವ್ ನೋ ಐಡಿಯಾ. ಹಾಗಾಗಿ ನಿಮ್ಗೆ ಅದು ಅನ್ನಿಸ್ಲಿಲ್ಲ ಜನ ಹಿಂಗಿದ್ದಾಗ ನಾನು ಹಿಂಗೆ ಮಾಡಿದ್ರೆ ಈ ಮೆಸೇಜ್ ಪಾಸ್ ಮಾಡ್ಬೋದು ಆಸ್ ಎ ಡೈರೆಕ್ಟರ್? ಇಲ್ಲ, ಇಸ್ ಯುವರ್ ಫಸ್ಟ್ ಮೂವಿ. ಅದು ಹೌದು. ಇದರಲ್ಲಿ ಇರೋದೇ ಆ 1 ಕೋಟಿಯನ್ನು ನ್ಯಾಯವಾಗಿ ಗಳಿಸಬೇಕು ಅಥವಾ ತಪ್ಪಿಲ್ಲದೆ ಮುಂದೆ ಹೋಗಬೇಕು ಅಂತ ಅಂದುಕೊಳ್ಳುವವನು ಅನುಭವಿಸುವ ಕಷ್ಟ ಕೋಟ್ಲೆಗಳೇ ಇರೋದ್ರಿಂದ ಅದು ಕನೆಕ್ಟ್ ಆಗ್ಬೋದು ಅಂತ ಅನ್ನಿಸ್ತು. ಅವ್ನು ಕೋಟಿ ಮಾಡಿದ್ನಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನೀವು ಸಿನಿಮಾವನ್ನೇ ನೋಡಬೇಕು. ಕಥೆಯ ಒಂದು ಹೂರಣ ಅದು. ಜೊತೆಗೆ ಕೋಟಿ ಅನ್ನೋದು ಬರೀ ದುಡ್ಡು ಮಾತ್ರ ಅಲ್ಲ ಈ ಸಿನಿಮಾದಲ್ಲಿ. ಕೋಟಿ ಅನ್ನೋದು ಅವನ ಹೆಸರು ಹೌದು, ಆ ಪಾತ್ರದ ಹೆಸರು ಕೂಡ ಕೋಟಿ. ಕೋಟಿ ಚೆನ್ನಯ್ಯ ಅಂತ ಒಂದಿತ್ತು ಹಳೇ ಫಿಲಮ್. ಅದು ಫಿಲಮ್ ತುಳುನಾಡಿನ ಒಂದು ಇಂಪಾರ್ಟೆಂಟ್ ಪಾತ್ರ ಅದು ಕೋಟಿ. ಸೊ ಕೋಟಿ ಅನ್ನೋದು ಅವನ ಹೆಸರು ಹೌದು, ಮುಖ್ಯವಾಗಿ ಹೆಸರು. ಅದಾದಮೇಲೆ ಅವನ ಗುರಿ ಕೂಡ ಅದು ಕೋಟಿ ದುಡ್ಡು ಮಾಡಬೇಕು ಅನ್ನೋದು. ಕೋಟಿ ಅನ್ನೋದು ಒಂದು ಸಂಖ್ಯೆಯೂ ಹೌದು, ಹಣನೂ ಹೌದು. ಹೀಗೆ 4 ಹೆಸರಿಗೆ ತಕ್ಕಂತೆ ಲಕ್ಷ್ಮೀ ಪುತ್ರ, ಸತ್ಯನಾರಾಯಣ ಇದ್ದಂಗೆ ಹಂಗಿರಬೇಕು ಅಂತ ಯಾರು ರೂಲ್ ಇಲ್ಲ. ಲಕ್ಷ್ಮೀ ಪುತ್ರರೆಲ್ಲ ಲಕ್ಷ್ಮೀ ಪುತ್ರರು ಆಗದೇ ಇಲ್ಲಪ್ಪ. ಅಪ್ಪ ಲಕ್ಷ್ಮೀ ಶಾಂತಿ ಇರುತ್ತಪ್ಪ, ಬಟ್ ಲಕ್ಷ್ಮಿಯವ್ರಿಗೆ ಒಲೆಯೋದೇ ಇಲ್ಲ. ಕರೆಕ್ಟ್, ಕಡಿಮೆ ಜನಕ್ಕೆ. ಸತ್ಯನಾರಾಯಣ ಅಂತವನು ಯಾವತ್ತೂ ಸತ್ಯ ಹೇಳೇ ಇರಲ್ಲ ಅವನು. ಅಲ್ಲ, ಎಲ್ಲರೂ ಅಲ್ಲ. ಕರೆಕ್ಟ್. ವೈ ಡು ಯು ಸೆಲೆಕ್ಟ್ ಸಚ್ ರೋಲ್ಸ್? ನಾನು ಐ ಆಮ್ ಟೋಲ್ಡ್ ನಾನು ಐ ಆಮ್ ನಾಟ್ ಎ ಗ್ರೇಟ್ ಮೂವಿ ಇದು ಅಂತೇನಲ್ಲ, ನಂದು ಇಲ್ಲದೆ ಇರಬಹುದು. ಬಟ್ ಐ ಕೀಪ್ ಎನ್ ಐ ಅದರ ಮೇಲೆ ಇಟ್ಕೋತೀನಿ. ಇಂಡಸ್ಟ್ರಿ ಮೇಲೆ ನಾನು ಕಣ್ಣಿಟ್ಕೊಳ್ಳೋ ರೀಸನ್ ಈಸ್ ಸಿಂಪಲ್. ವರ್ಷಕ್ಕೆ ಒಂದೊಂದು ಮೂವಿ, ವರ್ಷಕ್ಕೆ 2 ಮೂವಿ, ಕನ್ನಡ ಮೂವಿಗಳು ಕ್ಲಿಕ್ ಆಗಬೇಕು. ಒಂದು 8-10 ಫ್ಲಾಪ್ ಆಗಲಿ, ಇಟ್ಸ್ ಓಕೆ. ಅದು ಈ ಕ್ಲಿಕ್ ಆಗಿರೋದ್ರಿಂದ ಈ ಫ್ಲಾಪ್ ಆಗಿದ್ದು ಜೀವಂತವಾಗಿಡತ್ವೆ ಇಂಡಸ್ಟ್ರಿನ. ನಾನು ಐ ಆಮ್ ಟೋಲ್ಡ್ ಯು ಸೆಲೆಕ್ಟ್ ಸಚ್ ಸಿಮಿಲರ್ ರೋಲ್ಸ್ ಒಂದು ಸ್ವಲ್ಪ ಅಂತ. ಏನಕ್ಕದು? ಅಂದರೆ ಏನು ನೀವು ಕಮ್ಯುನಿಸ್ಟಾ? ಸರ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಸರ್? ಯಾವನೋ ಗೊತ್ತು. ನಾನು ಮಿಡಲ್ ಕ್ಲಾಸಿಂದನೇ ಬಂದಿರೋ. ನನಗೆ ಆ ಥರದ ಕಥೆಗಳು ಕೇಳಿದಾಗ. ಅವರ್ ಫಾದರ್ ಟೀಚರ್ ಸರ್, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದವರು ನಮ್ಮ ತಂದೆ. ಇವಾಗ ರಿಟೈರ್ಡ್ ಟೀಚರ್, ರೈತರು ಊರಲ್ಲಿ. ಸೊ ನಾನು ಮಿಡಲ್ ಕ್ಲಾಸಿಂದನೇ ಬಂದವನು. ಅರಸೀಕೆರೆಯಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ, ಅಲ್ಲಿ ಕೂತಾಗ LIG MIG ಅಂತೆಲ್ಲ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಒಂದು ಮನೆ ಇರೋದು ಅಂತ. ಅಲ್ಲಿ ನಮ್ಮ ದೊಡ್ಡಪ್ಪನ ಮನೇಲಿ ಇದ್ಕೊಂಡು ಓದ್ಕೊಂಡು ಹಾಗೆ ಬಂದಿದ್ದ. ಅದಾದಮೇಲೆ ಮೈಸೂರಿಗೆ ಬಂದು ಹಾಸ್ಟೆಲಲ್ಲಿ ಇದ್ಕೊಂಡು ಓದ್ಕೊಂಡು.
ಸೊ ಹಾಗೆ ಬಂದಿದ್ದು ನನಗೆ ಮಿಡಲ್ ಕ್ಲಾಸ್ ಕತೆಗಳು ಕೇಳಿದಾಗ ಅದು ತುಂಬ ಕನೆಕ್ಟ್ ಆಗುತ್ತೆ. ರತ್ನದ ಪ್ರಪಂಚ ಅಥವಾ ಬಡವರ ಅದೇ ನಾನು ಕೇಳಿದೆ ಆ ಫಿಲಮಲ್ಲಿ. ಸೊ ಅಂದರೆ ಅಷ್ಟು ಜನನಾಗಲೇ ಪರಮ್ ಅವ್ರು ಹೇಳ್ದಂಗೆ ಅಷ್ಟು ಜನನ ರೆಪ್ರೆಸೆಂಟ್ ಮಾಡೋದಿದೆಯಲ್ಲ. ಆಮೇಲೆ ಜೊತೆಗೆ ನನ್ನ ಬದುಕಿನ ಎಷ್ಟೋ ಫೇಸ್ಗಳನ್ನ ಮತ್ತೆ ರೀವಿಸಿಟ್ ಮಾಡ್ದಂಗೆ ಇರುತ್ತದು. ಆಮೇಲೆ ಬದುಕಿಗೆ ಹತ್ತಿರವಾಗಿರೋ ಕತೆ ಹೇಳ್ದಂಗೆ ಅನಿಸುತ್ತೆ. ಆ್ಯಂಡ್ ಆ ಮಿಡಲ್ ಕ್ಲಾಸ್ ವ್ಯಾಲ್ಯೂಸು ಎಮೋಷನ್ಸ್ ಎಲ್ಲ ಅದು ಕೇಳಿದಾಗ ತುಂಬ ತಟ್ಟುತ್ತೆ. ಅದಕ್ಕೆ ಆ ಥರದ ಕತೆ ಕೇಳಿದಾಗ ಮಾಡೋಣ ಅಂತ. ದೂರದೃಷ್ಟಿಯಿಂದ ಈ ಪ್ಲ್ಯಾನ್ ಇಲ್ಲ ತಾನೇ? ಇಲ್ಲ ಸರ್, ಖಂಡಿತ ದೂರದೃಷ್ಟಿ ಖಂಡಿತ ಇಲ್ಲ. ಅದೇನೋ ನನ್ನ ಸುತ್ತ ಏನೋ ಒಂದೆಲ್ಲ ಬಿಲ್ಡ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಸರ್. ಆ ಥರದ್ದೆಲ್ಲ ಏನಿಲ್ಲ. ಏನದೆ ಯಾರೋ ಹೇಳ್ತಿದ್ರು ಅಲ್ಲ, ನೀವು ಆಗಲೇ ಏನೋ ಹೇಳಲ್ಲ ಆ ಥರ. ನಾನು ಹೇಳ್ತಿರೋ ಏನು ಆಗಲೇ ಈಗಲೂ ಏನು ದೊಡ್ಡ ಸೀಕ್ರೆಟ್ ಇಂಟರ್ನ್ಯಾಷನಲ್ ನಾನೊಬ್ಬ ಕೊಕೊಕೋಲಾ ಫಾರ್ಮೇಷನ್ ಸೀಕ್ರೆಟ್ ಅದು. ನಾನೊಬ್ಬ ಕಲಾವಿದ. ನನಗೆ ನಾನು ಸಿನಿಮಾಗಳು ಮಾಡೋಕ್ಕೆ ಅಂತ ಬಂದಿರೋನು. ಈ ಸಿನಿಮಾದಲ್ಲಿ ತುಂಬ ಕನಸು ಕಟ್ಕೊಂಡು ಬಂದಿರೋನು. ಇಷ್ಟು ವರ್ಷದಿಂದ ಬಂದು ಒಂದು ಆ್ಯಕ್ಟ್ರಾಗಿ ಒಂದು ಬದುಕು ಕಟ್ಕೊಂಡಿದ್ದೀನಿ, ನಿರ್ಮಾಣ ಮಾಡ್ತಾಯಿದ್ದೀನಿ. ಸಿನಿಮಾ ಇಂಡಸ್ಟ್ರಿಯಲ್ಲೇ ತುಂಬ ಒಂದಿಷ್ಟು ವಿಷನ್ಗಳು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನಾನು ಅದಾಗಿರೋಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಸುತ್ತ ಇರೋರಿಗೆ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಪರಮ್ ಅವ್ರಿಗೆ ಗೊತ್ತು, ನನ್ನನ್ನು ಹತ್ತಿರದಿಂದ ನೋಡಿರೋರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಪರಮ್ ನಾನು ಗೆಳೆಯರು ಅಂತ ಆಗಲೇ ಹೇಳಿದೆ. ಅಂದರೆ ನನಗಿಂತ ಸ್ವಲ್ಪ ಲೇಟ್ ಆಗೋರು ವೃತ್ತಿಗೆ ಬಂದಿದ್ದರೂ ವೆನ್ ಐ ವಾಸ್ ವರ್ಕಿಂಗ್ ಇನ್ ಪ್ರಿಂಟ್ ಮೀಡಿಯಾ, ಮಾಧ್ಯಮದಲ್ಲಿದ್ದಾಗ ನನಗೆ ಅವರ ಪರಿಚಯನೂ ಉಂಟು ಮತ್ತು ಅವರ ಬಗ್ಗೆ ತಿಳ್ಕೊಂಡಿದ್ದಂಥದ್ದು. ಹಾಗಾಗಿ ಕೆಲವೊಮ್ಮೆ ನನಗನ್ಸತ್ತೆ, ನಾನು ಟಿ ವಿ ಮಾಡೋಕ್ಕೆ ಹೊರಟಾಗ ಭಾಳ ಜನ ನನಗೆ ಹೇಳಿದರು, ನಿನ್ನಂಥ ಹುಚ್ಚ, ಬೆಪ್ಪ, ಬಕ್ರ, ಪೆದ್ದ ಇನ್ನು ಇಲ್ಲವೇ ಇಲ್ಲ ವರ್ಲ್ಡಲ್ಲಿ ಹೋಗು ಅಂತ. ಕಾರಣ ಸಾಧ್ಯ ಇಲ್ಲ ಅದನ್ನು ಮಾಡೋಕ್ಕೆ ನಿನ್ನ ಕೈಯಲ್ಲಿ ಅಂತ. ಅದಕ್ಕೆ ಕಾರಣ ಅದಕ್ಕಷ್ಟು ದುಡ್ಡು ಬೇಕು, ನಿನ್ನ ಹತ್ರ ಇಲ್ಲ ಅಂತ. somebody can easily tell this to Param today. You are an idiot of first rate. ಹೇಳ್ಬೋದು ಬೇಕಾರೆ. ಕಾರಣ ಎಂತೆಂಥ ಅವ್ನು ಫಿಲಮ್ ಮಾಡ್ಕೊಂಡು ಉದುರೋಗ್ಬಿಡ್ತಿದ್ದಾರೆ ತರಗೆಲೆ ಥರ. ನಿಮಗೆ ತಲೆ ಕೆಟ್ಟಿದೆಯೇನ್ರಿ? ಒಳ್ಳೆ ಒಂದು ಆರ್ಗನೈಸೇಷನಲ್ಲಿ ಹೆಡ್ ಆಗಿದ್ದು ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು. ಕೆಲವು ಸರಿ ನಾವು ಪ್ರೀತಿಸೋ ವಿಚಾರಗಳು ದುಡ್ಡಿಗಿಂತ ಬಹಳ ಮೌಲ್ಯ ಇರುತ್ತೆ, ಹುದ್ದೆಗಿಂತನೂ ದೊಡ್ಡ ಮೌಲ್ಯ ಇರುತ್ತೆ. ಆ ಹುಚ್ಚುಗಳೇ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬರುತ್ತೆ. ನಾನು ಹುಚ್ಚ ಆದರೆ ಪರಮೂ ಹುಚ್ಚಾನೆ, ಅದರಲ್ಲೇನು ಅನುಮಾನ ಇಲ್ಲ. ಒಳ್ಳೆಯ ಹುಚ್ಚು, ಕೆಟ್ಟ ಹುಚ್ಚು ಇರುತ್ತೆ. ಇದು ಒಳ್ಳೆಯ ಹುಚ್ಚಿದು. ಹಾಗೆ ಹುಚ್ಚಿನಲ್ಲಿ ಬಂದು ಮಾಡ್ತಾ ಇರೋ ಪರಮ್ ಇವತ್ತಿರೋ ಸ್ಯಾಂಡಲ್ವುಡ್ ಪೊಸಿಷನಲ್ಲಿ, ಯು ಥಿಂಕ್ ಯು ಹ್ಯಾವ್ ಟೇಕನ್ ಎ ಗುಡ್ ಡಿಸಿಷನ್ ಆನ್ ಸೆಲೆಕ್ಷನ್ ಆಫ್ ಸ್ಟೋರಿ, ನಾಟ್ ಮೇಕಿಂಗ್ ಮೂವಿ? ಹಾಂ, ಸ್ಟೋರಿ ವೈ ಡು ಯು ಥಿಂಕ್? ಬಿಕಾಸ್ ಅದು ಯಾವಾಗ ಬಂತೋ ಫಿಲಮ್ಮು, ಯಾವಾಗ ಹೋಯ್ತು ಏನೋ ಅದು ಅರ್ಥವಾಗದೇ ಇರೋ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ. ವೈ ಡು ಯು ಥಿಂಕ್ ಯುವರ್ ಮೂವಿ ವಿಲ್ ಮೇಕ್ ದಟ್ ಮಾರ್ಕ್? ಯಾಕೆಂದರೆ ಇದೊಂದು ಭಾಳ ಪ್ರಾಮಾಣಿಕವಾಗಿರುವ ಕತೆ, ಎಲ್ಲರಿಗೂ ಹೆಚ್ಚಿನ ಜನರಿಗೆ ಕನೆಕ್ಟ್ ಆಗಬಹುದಾದ ಕತೆ. ಆ್ಯಂಡ್ ಈ ಕಥೆಯನ್ನು ಬಹಳ ಎಂಗೇಜಿಂಗ್ ಆಗಿ ಹೇಳಿದ್ದೀನಿ ಅನ್ನೋ ನಂಬಿಕೆ ಇದೆ. ನಿನ್ನೆ ನಾನು ಅದರ ಅಪ್ಲೋಡ್ ಮಾಡುವಾಗ ನೋಡಿದಾಗ ನನಗೆ ಒಂದು ಆ ಕಾನ್ಫಿಡೆನ್ಸ್ ಬಂದಿದೆ. ಈ ಸಿನಿಮಾ ಬಂದು ನನಗೊಂದು ಚಾನ್ಸ್ ಕೊಟ್ಟರೆ, ಜನ ಬಂದು ನೋಡಿ ನನಗೊಂದು ಚಾನ್ಸ್ ಕೊಟ್ಟರೆ ಅವರು ಈ ಸಿನಿಮಾವನ್ನು ಇಷ್ಟಪಟ್ಟೇ ಪಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಧನಂಜಯ್ ಅವರ ಅಭಿನಯ ಈ ಸಿನಿಮಾದಲ್ಲಿ ಇನ್ನೊಂದು ಮಟ್ಟದಲ್ಲಿರೋದ್ರಿಂದ ಇಂಥ ಅಭಿನಯವನ್ನು ಮೆಚ್ಚಿಕೊಳ್ಳುವ ಒಂದು ರಸಿಕರು ಕನ್ನಡದಲ್ಲಿದ್ದಾರೆ ಅಂತ ನಾನು ಯಾವತ್ತೂ ನಂಬಿದ್ದೀನಿ. ಒಂದು ಎಂಗೇಜಿಂಗ್ ಕಥೆಯನ್ನು ಕೋಟಿ ಥರದ ಪಾತ್ರದ ಮೂಲಕ ಧನಂಜಯ್ ಅವರು ಪವರ್ಫುಲ್ಲಾಗಿ ಅಭಿನಯಿಸಿದಾಗ ಅದು ಈ ಕಾಂಬಿನೇಷನಿಗೆ ಎಲ್ಲೋ ಒಂದು ರಿಸಲ್ಟ್ ಬೇಕು ಇರುತ್ತೆ ಅನ್ನೋ ನಂಬಿಕೆಯಲ್ಲಿ ಮುನ್ನುಗ್ಗಿಬಿಟ್ಟಿದ್ದೀನಿ. ಕ್ಯಾನ್ ವಿ ಬಿಲೀವ್ ಪರಮ್? ಹಾಗಾದರೆ ನಂಬಬೇಕಾ, ನಂಬಬಹುದಾ? ಇವತ್ತಿನ ಪ್ರಪಂಚದಲ್ಲಿ ಎಗೈನ್ ಈ ದುಷ್ಟ ಪ್ರಪಂಚದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಏನು ಅರ್ಥವಾಗದೇ ಇರೋ ಅಯೋಮಯ ಪರಿಸ್ಥಿತಿ ನಮ್ಮದೆಲ್ಲ. ನಾವು ನಂಬಿ ಎಲೆಕ್ಟ್ ಮಾಡಿದವರು ನಮ್ಮನ್ನು ಹೇಗೆ ನಡೆಸ್ಕೋತಾರೆ ಅಂತನೋ, ಅಥವಾ ನಾವು ನಂಬಿದ್ದವ್ರು ನಮ್ಮ ಬೆನ್ನಿಗೆ ಹೆಂಗೆ ಚೂರಿ ಹಾಕ್ಬಿಡ್ತಾರೆ ಅಂತನೋ, ಈ ಥರ ನಮಗೆಲ್ಲ ಗೋಜಲಿರೋ ಸಮಯ. ಹಾಗಾದ್ರೆ ಪರಮನ ಯಾಕೆ ನಂಬಬೇಕು? ನಾನು ಕಷ್ಟಪಟ್ಟಿದ್ದೀನಿ, ಮಿಡ್ಲ್ ಕ್ಲಾಸ್ ಜನ ತುಂಬ ಇದ್ದಾರೆ, ಅವ್ರಿಗದು ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ, ನಾನು ಚೆನ್ನಾಗಿ ಕತೆ ಹೇಳಿ, ಏನು ಬೇರೆಯವ್ರೆಲ್ಲ ಕಚಡ ಕತೆ ಹೇಳಿರ್ತಾರೆ. ಹಾಗಾದರೆ ಮತ್ತು ಧನಂಜಯ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಈ ಬೇರೆ ಹೀರೋಗಳೆಲ್ಲ ವೇಸ್ಟ್ ಬಾಡಿಗಳೇ. ಹಾಗೇನಲ್ಲ. ಐ ಸ್ಟಿಲ್ ವಾಂಟ್ ಟು ಬಿಲೀವ್ ಪರಮ್ ಆನ್ ಈಸ್ ಫಸ್ಟ್ ವೆಂಚರ್. ಇವತ್ತು ಈ ಇಂಟರ್ವ್ಯೂನ ಮಾಡ್ಕೊಡ್ತೀನಿ ಅಂತ ಒಪ್ಪಿದ್ದಿದ್ದೆ ಆ ಗೆಳೆತನದ ಮೋಹದಿಂದ ಅಥವಾ ಅದರ ಪಾಶ. ಯಾಕೆ ನಂಬಬಹುದು ಅಂದರೆ, ಟಿ ವಿನಲ್ಲಿ ಕಥೆಯನ್ನು ಹೇಳಿರೋದ್ರಿಂದ ವಯಸ್ಸಾಗಿದೆ, ಸ್ವಲ್ಪ ಮೆಚ್ಯೂರಾಗಿ ಬೆಳ್ಳಿ ತೆರೆ ದೊಡ್ಡ ತೆರೆಗೆ ಹೇಳೋ ಶಕ್ತಿ ಬೆಳೆಸ್ಕೊಂಡಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ. ಎರಡೂ ಬೇರೆ ಬೇರೆ. ಡೋಂಟ್ ಯು ಥಿಂಕ್ ಸೊ? ಎರಡು ಬೇರೆ ಬೇರೆ ಸರ್, ಎರಡು ಖಂಡಿತವಾಗೂ ಬೇರೆ ಬೇರೆ. ಟಿ ವಿಯಲ್ಲಿ ನಿಮಗೆ ಕತೆ ಹೇಳ್ತಾ ಅದನ್ನು ಸರಿ ಮಾಡೋಕ್ಕೆ ಅವಕಾಶ ಇರುತ್ತೆ, ಆದರೆ ದಿನವೂ ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಒಂಥರ ಕ್ವಾಂಟಿಟಿ. ನಾನು ಭಾಳ ಸರಿ ಹೇಳ್ತೀನಿ ಇದನ್ನು. 9 ಗಂಟೆ ನನ್ನ ನ್ಯೂಸ್ ನಡೆಯುತ್ತಲ್ಲ,
ಹೀರೋಗಳು ಆ ಥರ ನಿಮ್ಮಂಥವ್ರು ಸಿಕ್ಕಿದಾಗ ನೀವು ಲಕ್ಕಿಕಪ್ಪ, ಸ್ಕ್ರಿಪ್ಟ್ ಇರುತ್ತೆ, ರೀಟೇಕ್ ಇದೆಯಪ್ಪ, ಸ್ವಲ್ಪ ಮಾಡಿದ್ರೆ ಮತ್ತೆ ಕರೆಕ್ಷನ್ ಮಾಡ್ಕೋಬೋದಪ್ಪ, ಸ್ಕ್ರಿಪ್ಟು ಊರು ಹೊಡ್ಕೋಬೋದಪ್ಪ. ನನ್ನ ಹಣೆ ಬರ ಡೈಲಿ ಸಬ್ಜೆಕ್ಟ್ ಚೇಂಜ್, ಡೈಲಿ ಲೈವ್. ಇಲ್ಲಾದರೂ ಧನಂಜಯ್ನ ಮಿಡ್ಲ್ ಕ್ಲಾಸ್ಗೆ ಹೊಂದಾಣಿಕೆ ಆಗೋ ಥರ ಸ್ಕ್ರಿಪ್ಟ್ ಬರ್ಬೋದು. ಹೌದು, ಹೌದಲ್ಲ? ನೀವು ಅದ್ರ ಆಯ್ಕೆನೂ ಹಾಗೆ ಮಾಡ್ಕೋಬೋದು. ನನಗೆ ಆಯ್ಕೆ ಇಲ್ಲ ಅಲ್ಲಿ, ನನಗಲ್ಲಿ ಆಯ್ಕೆ ಇಲ್ಲ. ನಂಬರ್ 1. ನಂಬರ್ 2, ನಾನು ಯಾರನ್ನಾರು ಹೊಗಳಿದ್ರೆ ಏಜೆಂಟು ಅವ್ರದ್ದು ಅಂತಾರೆ, ಬೈದರೆ ಅವನ ಏಜೆಂಟ್ ಇವನು ಅಂತ. ಇಟ್ಸ್ ಸಚ್ ಎ ಡಿಫಿಕಲ್ಟ್ ಇಶ್ಯೂ. ಹಾಗಾಗಿ ವಾಟ್ ಚಾಲೆಂಜ್ ವಾಸ್ ಇಟ್ ಟು ಯು ಈ ರೋಲ್ ಆಗಾರೆ? ಚಾಲೆಂಜ್ ಅಂದರೆ ಆ್ಯಕ್ಚುಲಿ ಅವ್ರ ರೈಟಿಂಗಿಗೆ ತುಂಬ ಕ್ರೆಡಿಟ್ ಕೊಡ್ಬೇಕು ಸರ್. ಏಕೆಂದರೆ ಯಾವ್ದಾದ್ರು ಪಾತ್ರಗಳಲ್ಲಿ ಏನಾದರೂ ಡಿಫ್ರೆನ್ಸ್ ರೈಟಿಂಗ್ ಇದ್ದಿದ್ದರಿಂದನೇ ಇಲ್ಲಿವರೆಗೂ ಬದುಕಕ್ಕಾಗಿರೋದು. ಹ್ಞೂ ಸರ್, ಅಲ್ಲ ನಾನು ಹೇಳ್ತಿರೋದು ಆ್ಯಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ರೈಟಿಂಗಲ್ಲಿ ಏನಾದರೂ ಡಿಫ್ರೆನ್ಸ್ ಮಾಡಿದ್ರೆ ಅಷ್ಟೇ ನಾವೇನಾದರೂ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ, ಅಥವಾ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಏನಾದರೂ ಡಿಫ್ರೆನ್ಸ್ ತೋರ್ಸೋಕ್ಕೆ ಸಾಧ್ಯ. ಹಾಗಾಗಿ ನನಗೆ ಅವ್ರು ಅದನ್ನೆಲ್ಲದನ್ನು ಈಸಿ ಮಾಡಿಕೊಟ್ರು. ಈಗ ಇದೇ ಮಿಡಲ್ ಕ್ಲಾಸ್ ಪಾತ್ರ ರತ್ನನ ಪ್ರಪಂಚದಲ್ಲಿ ನಾನು ಮಾಡಿದ್ದೀನಲ್ಲ, ಅವರು ಇಲ್ಲೆಲ್ಲೂ ರತ್ನಾಕರ ಕಾಣಬಾರ್ದು ಅನ್ನೋದಕ್ಕೆ ನೀಟಾಗಿ ಆ ಪಾತ್ರದ ಹಿನ್ನೆಲೆ, ಅವನ ಪಾಸ್ಟು, ಅವನ ಯೋಚನೆ, ಅವನ ಫಿಲಾಸಫಿ ಎಲ್ಲದನ್ನು ನೀಟಾಗಿ ಡಿಫೈನ್ ಮಾಡಿ ತುಂಬ ಚೆನ್ನಾಗಿ ಅದನ್ನು ಫೀಡ್ ಮಾಡಿದರು. ಮುಂಚೆನೇ ರೀಡಿಂಗ್ ಮಾಡಿದ್ವಿ. ಹಾಗಾಗಿ ನನಗೆ ಚಾಲೆಂಜ್ ಅನ್ನೋದಕ್ಕಿಂತ ತುಂಬ ಎಂಜಾಯ್ ಮಾಡಿಕೊಂಡು ಪಾತ್ರನ ನಿಭಾಯಿಸಿ. ಕೋಟಿ ಅನ್ನೋ ಹೆಸರಿನ ಸ್ಪೆಸಿಫಿಕ್ ಇದೆಯಾ? ಇಲ್ಲ ಸರ್, ಅದು ಒಂದು ಅಂದರೆ ಅವನು ಕೋಟಿ ರೂಪಾಯಿನಾ ಅಥವಾ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಇಲ್ಲ, ಒಂದು ದುಡ್ಡಿಗೆ ಸಂಬಂಧಪಟ್ಟ ಒಂದು ಹೆಸರು ಬೇಕಾಗಿತ್ತು ನಾಯಕ ನಟನಿಗೆ. ಯಾಕೆ ನಾಯಕನ ಪಾತ್ರಕ್ಕೆ? ಯಾಕೆಂದರೆ ಅವನ ಉದ್ದೇಶ ಈ ಸಿನಿಮಾದ ಕತೆ ಶುರುವಾದಾಗ ಇಷ್ಟ ಆಗಬೇಕು ದುಡ್ಡು ಅಂತ. ಅದು ಕೋಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ. ಸೊ ಅದು ಆದರೆ ಕೋಟಿ ಅಂತ ಸಹಜವಾಗಿ ಹೆಸರು ಬರಲಿಲ್ಲ ನಾಯಕನಿಗೆ. ಕತೆ ಬರಿತಾ ಇರುವಾಗ ಒಂದು ಸನ್ನಿವೇಶ ಆಯಿತು, ಒಬ್ಬ ವ್ಯಕ್ತಿ ಸಿಕ್ಕಿದ ನನಗೆ, ಕೋಟೀಶ್ವರ ಅಂತ. ಅರೆ ಇದು ಚೆನ್ನಾಗಿದೆಯಲ್ಲ ಅಂತ ಅನಿಸ್ತು. ಅವರು ನಮ್ಮನೆಯ ಫಿಲ್ಟರ್ ರಿಪೇರಿ ಮಾಡೋಕ್ಕೆ ಆ್ಯಕ್ಚುಲಿ ಬಂದಿದ್ದ ವ್ಯಕ್ತಿ. ಅವ್ರ ಹೆಸರು ಹೇಳಿದಾಗ ಅರೆ ನನಗೆ ಪಬ್ಲಿಕ್ ಟಿವಿ ಹೆಸರು ಸೆಟ್ಲ್ ಆದಂಗೆ ಹೀಗೆ ಏನು ಹೆಸರು ಇಡಬೇಕು ಅಂತ ಓಡಾಡ್ತಿದ್ದೆ, ಉಳಿದಿರಲಿಲ್ಲ ಕರೆಕ್ಟಾಗಿ. ಏನೇನೋ ಹೆಸರು ಲೈಸೆನ್ಸ್ ತಂದುಬಿಟ್ಟಿದ್ದೀವಿ, ಹೆಸರಿಲ್ಲ ನಮ್ಮ ಹತ್ರ. ಎಲ್ಲೋ ಹೋಗ್ತಾ ಇದ್ದೆ, ಸಿಗ್ನಲಲ್ಲಿ ನಿಂತಿದ್ದೆ, ಫ್ರಂಟಲ್ಲಿ ಒಂದು ಲಾರಿ ನಿಂತ್ಕೋತು, ಬ್ಯಾಕಲ್ಲಿ ಪಬ್ಲಿಕ್ ಕ್ಯಾರಿಯರ್ ಅಂತ ಬರೆದಿತ್ತು. ನಮ್ಮ ಹುಡುಗನಿಗೆ ಕಾರ್ ತಿರ್ಗಿಸಿ ವಾಪಸ್ಸು ಅಂದೆ. ಇಫ್ ಲಾರಿ ಕ್ಯಾನ್ ಬಿ ಎ ಪಬ್ಲಿಕ್ ಕ್ಯಾರಿಯರ್ ಟು ಕ್ಯಾರಿ ಗೂಡ್ಸ್, and I can become public TV to carry the news. ವಾವ್, ಸೊ ಸೂಪರ್. ಹೀಗೆ ಆಗಿದ್ದು ಸರ್. ಅಷ್ಟೇ, ಹಾಗೆ ಕೆಲವು ಸರಿ ಹಾಗೆ ಸ್ಟ್ರೈಕ್ ಆಗೋದು. ಹಾಗೆ ಕೋಟಿ ಅಂತ ಹೆಸರಾಯಿತು. ಅದಕ್ಕೆ ಮಲ್ಟಿಪಲ್ ಲೆವೆಲಲ್ಲಿ ಒಂದು ಮೀನಿಂಗು ಬರೋದ್ರಿಂದ ಯಾವಾಗಲೂ ಅದು ಮಜಾ ಆಗುತ್ತೆ. ಅದಕ್ಕೊಂದು ವರ್ಲ್ಡ್ ಪ್ಲೇ ಸಿಗುತ್ತೆ ಅನ್ನೋದು. ಓಕೆ, ಔಟ್ ಆಫ್ ಕ್ಯೂರಿಯಾಸಿಟಿ, ನೀವು ₹1 ಮಾಡಿದ್ದೀರಾ? ಹ್ಞೂ ಸರ್, ನಾನು ಬಡವರ ಸ್ಕಲ್ಗಿಂತ ಮುಂಚೆ ಏನು ಮಾಡಿರಲಿಲ್ಲ, ಅಥವಾ ಯಾರೂ ಕೊಟ್ಟಿರಲಿಲ್ಲ ನಮ್ಗೆ, ಅದನ್ನು ತೋರಿಸೂ ಇರಲಿಲ್ಲ ಅಷ್ಟು ದುಡ್ಡೆಲ್ಲ. ಬಡವರ ಸ್ಕಲ್ಲಲ್ಲಿ ನಾನೇ ನಿರ್ಮಾಣ ಮಾಡ್ಕೊಂಡಿದ್ದರಿಂದ ಕನ್ನಡಿಗರು ಅದರಲ್ಲಿ ಪಿಕ್ಚರ್ ಚೆನ್ನಾಗಿ ನೋಡಿ ಅದರಲ್ಲಿ ಕೊಟ್ಟರು. ಮತ್ತು ಇನ್ನೇನು ಕೋಟಿ ಆಗೋದು ನೀವು ಆಗೋಗಿದೆಯಲ್ಲ. ಸರ್, ನನಗೊಂದು ಪ್ರಶ್ನೆ ಇದೆ ಸರ್. ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಈ 7 ಸೊನ್ನೆಗಳಿರುತ್ತೆ, ಆ ಸೊನ್ನೆಗಳು ಕೋಟಿ ಅಲ್ಲ, ಆ ಸೊನ್ನೆಗಳ ಮೊದಲು ಬರುವ ಅದು ಕೋಟಿ ಅನ್ನೋದು ನಮ್ಮ ರೈಟಿಂಗ್ನಲ್ಲಿ ನಾವು ಮಾಡಿದ್ದು. ಈ ಮೊದಲನೇ ಕೋಟಿಯನ್ನು ರಂಗನಾಥ್ ಅವ್ರು ನೋಡಿದ್ದು ಯಾವಾಗ? ಅದು ಆ 7 ಸೊನ್ನೆಗಳ ಮುಂದೆ ಇನ್ನು ಎಷ್ಟು ಸೊನ್ನೆಗಳು ಸೇರ್ಕೊಂಡಿವೆ, ಅಥವಾ ಎಷ್ಟು ಸೊನ್ನೆಗಳು ಸೇರ್ಕೋಬೇಕು ಅಂತ ಆಸೆ ಇದೆ? ಆ್ಯಕ್ಚುಲಿ ಫಿಸಿಕಲಿ ನೋಡಿಲ್ಲ ನಾನು, ಅವಾಗ ನೋಡಲಿಲ್ಲ. ಓಕೆ, ಅವಾಗ ಎಲೆಕ್ಟ್ರಾನಿಕಲಿ ಡಿಜಿಟಲಿ ನೋಡಿದ್ದು. ನಮ್ಮದು ಡೆಪಾಸಿಟ್ ಇಡಬೇಕು, ಬ್ಯಾಂಕಲ್ಲಿ ತೋರಿಸ್ಬೇಕು ಅಂದಾಗ ನನ್ನ 2 ಬೆಂಬಲಕ್ಕೆ ನಿಂತಿಬ್ಬರೂ ಅದನ್ನು ಡೆಪಾಸಿಟಲ್ಲಿ ತೋರಿಸಿದ್ದು. ಫಿಸಿಕಲಿ ಯಾವಾಗಲೂ ಟಿ ವಿ ಸ್ಟಾರ್ಟ್ ಆಗೊಂದು 5-6 ವರ್ಷದಲ್ಲಿ, 4-5 ವರ್ಷದಲ್ಲೋ 5-6 ವರ್ಷದಲ್ಲೋ ನಮ್ಮದು ಅಂತ ನೋಡಿದ್ದು ನಾವು. ಆದರೆ ಅದಕ್ಕೆ 25 ವರ್ಷ ಹಿಂದೆ ನೋಡಿದ್ದೆ ಅದನ್ನು. ಬಿಕಾಸ್ ಐ ಯೂಸ್ ಟು ಆಲ್ವೇಸ್ ಅಕಂಪನಿ ಆಫೀಸರ್ಸ್ ಇನ್ COD, ಇನ್ ಲೋಕಾಯುಕ್ತ ರೈಡು, CBI ರೈಡ್ಗಳಲ್ಲಿ. ನಾನು ದುಡ್ಡನ್ನು ಕಮೋಡ್ ಒಳಗಡೆಗೆ ನಾವು ನುಗ್ಗದ್ವಿ ಅನ್ನೋ ಕಾರಣಕ್ಕೆ ಕೋಲಲ್ಲಿ ಜಜ್ಜಿ ಒಳಗಾಕಿರೋದು ನೋಡಿದ್ದೀನಿ. ಆ ದುಡ್ಡನ್ನು ಹೊರಕ್ಕೆ ತೆಗೆದು ನಾವು ಐರನ್ ಇಟ್ಟು ಐರನ್ ಮಾಡಿ ರಿಕವರಿ ಮಾಡಿರೋದು ನೋಡಿದ್ದೀನಿ. ಓಕೆ. ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದಾಗ ಮೇಲ್ಗಡೆ ಫಸ್ಟ್ ಫ್ಲೋರಿಂದ ನಿಮ್ಮ ಫಿಲಮ್ಗಳ ಥರ ಹಿಡಿದು ಬಿಡ್ತಾರೆ ಅಂತ ಅವತ್ತು ಸಂಗ್ರಹ ಆಗಿದ್ದ ದುಡ್ಡನ್ನು ಎರ್ಚಿರೋದು ನೋಡಿದ್ದೀನಿ. ನಾನು ನೋಡಿದ್ದೀನಿ. ನನಗೆ ದುಡ್ಡು ಯಾವತ್ತೂ ನನಗೆ ಅದೇನು ದೊಡ್ಡ ಒಂದು ಅಟ್ರಾಕ್ಷನ್ನು ಮಾಯೆ ಥರ ನನ್ನನ್ನು ಕಾಡಿಲ್ಲ. ಅದು ನನಗದು ಕಾಡೇ ಇಲ್ಲ. ಮನಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾರಿಗೇ ಆಗಲಿ, ಕೋಟಿ ಮಾಡೋರೆಲ್ಲ ಮಾಡಿ, ಬೇಡ ಅಂದಿಲ್ಲ. ಯಾಕೆಂದರೆ
ಕಾಸು ಮಾಡೋರು ನಾರ್ಮಲಿ ದೇ ಹೆಲ್ಪ್ ದ ಸೊಸೈಟಿ ಟು ಗ್ರೋ ಎಕನಾಮಿಕಲಿ, ದೇ ಕ್ರಿಯೇಟ್ ಜಾಬ್ ಅಂತ ನಮ್ಮ ಬಿಲೀಫು. ಹೌದು, ನಮ್ಮ ಬಿಲೀಫ್ ಮನಿ ಜನರೇಟ್ಸ್ ಮನಿ ಅಂತ. ಹಾಗಾಗಿ ಮಾಡಿ, ನಾನು ಬೇಡ ಅಂತಿಲ್ಲ. ದುರಾಸೆ ಪ್ರಶ್ನೆಗಳಷ್ಟೇ ಇವತ್ತು ನಮ್ಮ ಮುಂದೆ ಇರೋದು, ಅದರಲ್ಲೂ ದುರ್ಮಾರ್ಗದಿಂದ ಮಾಡ್ತಿರೋ ಪ್ರಶ್ನೆಗಳು. ನಿಮ್ಮ ಮೂವಿ ಬಗ್ಗೆ ನನಗೆ ಯಾಕೆ ಖುಷಿ ಆಯಿತು ಅಂದರೆ ಸನ್ಮಾರ್ಗದಿಂದ ಮಾಡೋ ರೀತಿ ಅಂತ ನಿಮ್ಮದು. ಕರೆಕ್ಟ್. ಈ ಮೆಸೇಜನ್ನ ನೀವು ಎಷ್ಟು ಜನ ಕೇಳ್ಕೊತೀರೋ, ಕೇಳ್ಕೊಳ್ಳಲ್ವೋ, ಒಪ್ಕೊಳ್ಳಲ್ವೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಹೇಳ್ಬಿಡ್ತೀನಿ, ನೀವು ಆ ಮಾರ್ಗದಲ್ಲಿ ದುಡ್ಡನ್ನು ಮಾಡಿದಾಗ ಎದೆ ಉಬ್ಬಿಸ್ಕೊಂಡು ತಲೆ ಎತ್ಕೊಂಡು ಓಡಾಡೋಕ್ಕೂ, ದುರ್ಮಾರ್ಗದಲ್ಲಿ ಮಾಡಿದಾಗ ಒಳಗಡೆಯಲ್ಲಿ ಆ ಹಿಂಡ್ತಾ ಇರುತ್ತಲ್ಲ ಅದು, ಅದರ ಭಾರದಲ್ಲಿ ಓಡಾಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ನಮಗೆ ಸತ್ಯ ಗೊತ್ತಿರುತ್ತಲ್ಲ ಸರ್, ಭಾಳ ವ್ಯತ್ಯಾಸ ಇದೆ. ನಾನು ಆ ಕಾರಣಕ್ಕೆ ಇವತ್ತು ನಿಮ್ಮ ಜೊತೆ ಮಾಡ್ತೀನಿ ಇದನ್ನು ಅಂತ ಒಪ್ಕೊಂಡಿದ್ದು. ಅಂದರೆ ಯಾವನ್ರಿ ಹೇಳ್ಕೊಡ್ತಾನೆ ಈ ಕಾಲದಲ್ಲಿ ಒಳ್ಳೆ ಮಾರ್ಗದಲ್ಲಿ ಕಾಸು ಮಾಡು ಅಂತ? ಎಲ್ಲ ತಲೆ ಹೊಡೆದು ಮಾಡೋಕ್ಕೆ ರೆಡಿ ಇರೋದು. ದೇ ಕ್ಯಾನ್ ಡೂ ಎನಿಥಿಂಗ್. ಎನಿ ಇಟ್ಸ್ ಓಕೆ. ಇವ್ರ ಆಟೋಮ್ಯಾಟಿಕ್ ಚಾಯ್ಸಾ ಆ ರೋಲ್ಗೆ? ಹೌದು, ಬರೋದು ಮುಗಿದಾಗ ಇವ್ರ ಜೊತೆಗೆ ಫ್ರೆಂಡ್ಶಿಪ್ ಆಯಿತು ಮತ್ತು ಟಕ್ ಅಂತ ಇವರು ಈ ಪಾತ್ರಕ್ಕೆ ಸರಿ ಹೊಂದುತ್ತಾರೆ ಅಂತ ಆಯಿತು. ಅವರನ್ನು ಕೇಳಿದೆ, ಅವರು ಬಂದರು, ಕತೆ ಕೇಳಿದರು, ಖುಷಿ ಆಯಿತು, ಜೊತೆ ಕೆಲಸ ಮಾಡಿದ್ವಿ. ಕತೆ ಯಾಕೆ ಬಂತದ? ಈ ಕತೆ 3-4 ಕತೆ ಇತ್ತು. ಫೇಲ್ ಟು ಮೇಕ್ 1 crore? ಇಲ್ಲ, ಬಟ್ ದುಡ್ಡು ಯಾವತ್ತೂ ಸಾರಿ, ನಿಮ್ಮ ಪ್ರಶ್ನೆ ತಪ್ಪು ಕೇಳಿಸ್ಕೊಂಡೆ. ನೀವು 1 ಕೋಟಿನ ಮಾಡೋದ್ರಲ್ಲಿ ವಿಫಲರಾದಾಗ ಬರೆದಿದ್ದ ಇದು? ಇಲ್ಲ, 1 ಕೋಟಿ ಅನ್ನೋದು ಅದರ ಹಿಂದ್ಗಡೆಯ ಶ್ರಮ ಏನಿದೆ. ಕೋಟಿ ಅನ್ನೋದು ಒಂದು ನಂಬರು ಸರ್, ದುಡ್ಡು ಅನ್ನೋದು ವಿಷಯ. ನನಗೆ ಮಾಡೋಕ್ಕಾಗಲಿಲ್ಲ ಅಂತ ಆ ವೈಕೇರಿಯಸ್ ಪ್ಲೆಷರ್ ತೀರಿಸ್ಕೊಂಡಿರೋದಲ್ಲ ಈ ಕತೆ. ಖಂಡಿತವಾಗಲ್ಲ ಅಲ್ವಾ? ದುಡ್ಡು ಬರೀ ಒಂದು ಎಲಿಮೆಂಟ್ ಇದರಲ್ಲಿ. ಕೋಟಿ ಅನ್ನೋ ಪಾತ್ರವೂ ಭಾಳ ಮುಖ್ಯ ಇದೆ. ಕರೆಕ್ಟು, ಇದೆಲ್ಲ ಓಕೆ. ಏನಕ್ಕೆ ಈ ಹುಚ್ಚು ಡೈರೆಕ್ಟ್ ಮಾಡಬೇಕು ಅಂತ? ಸರ್, ಮೊದಲಿಂದನೂ ಕತೆ ಹೇಳಬೇಕು ಅಂತ ಇದ್ದಿದ್ದು, ಕತೆಯನ್ನು ಪ್ರಿಂಟಲ್ಲಿ ಬರವಣಿಗೆ ಮೂಲಕ ಹೇಳ್ತಾ ಇದ್ದೆ. ವಾಸಿ ಡೈರೆಕ್ಟರ್ ಇನ್ ಟೆಲಿವಿಷನ್ ಸೀರಿಯಲ್ಸ್, ಹಾಫ್ ಡೈರೆಕ್ಟರ್. ಹೌದು, ಫುಲ್ ಡೈರೆಕ್ಟರ್ ಏನಕ್ಕದು? ಅದೇ ನಿಮ್ದಾಗಿರ್ಬೋದಿತ್ತಪ್ಪ. ಇಲ್ಲ ಸರ್, ಮನಸ್ಸಿಗೆ ಬಂದಿದ್ದನ್ನು, ಮನಸ್ಸಿಗೆ ಸಮಾಧಾನ ಕೊಡೋದನ್ನು, ಒಳ್ಳೆ ಹುಚ್ಚನ್ನು ಬಿಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಏನಂದರೆ ಟಿ ವಿಯಲ್ಲಿ 10 ವರ್ಷ ಆ ಜರ್ನಿ ಆಯಿತು, ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ. ಆ ಎಂಜಾಯ್ ಮಾಡ್ತಾ ಇರೋದು ನಿಂತಾಗ ಎಂಜಾಯ್ ಮಾಡುವಂಥದ್ದು ಏನಾದರೂ ಒಂದು ಬೇಕು ಅಂತ ಅನ್ನಿಸ್ತು. ಹಾಗೆ ಸಿನಿಮಾ ಆಗಿತ್ತು. ಸ್ಮಾಲ್ ಸ್ಕ್ರೀನಲ್ಲಿ ಇದ್ದವರು ಬಿಗ್ ಸ್ಕ್ರೀನಿಗೆ ಬರೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಿಗ್ ಸ್ಕ್ರೀನಲ್ಲಿ ಇದ್ದವರು ಸ್ಮಾಲ್ ಸ್ಕ್ರೀನ್ಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಎಲ್ಲ ಮುಗೀತು ಅಂದಮೇಲೆ ಜಡ್ಜಾಗೋ ಮತ್ತೊಂದು ಹೋಗ್ತಾರೆ. ಅದೇನು ತಪ್ಪು ಅನ್ನೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ದೇರ್ ಏಜ್ ದೇ ಆರ್ ಡೂಯಿಂಗ್ ಇಟ್ ಅಷ್ಟೇ ಪಾಪ, ನಥಿಂಗ್ ರಾಂಗ್. ವೈ ಡಿಡ್ ಯು ಬಿಲೀವ್ ಎ ಫೆಲೋ ಹೂ ಹ್ಯಾಸ್ ಬಿನ್ ಲಾರ್ಜ್ಲಿ ಟ್ರೈನ್ಡ್ ಆನ್ ಸ್ಮಾಲ್ ಸ್ಕ್ರೀನ್? ನನಗೆ ಯು ಆರ್ ನಾಟ್ ಎ ಫಸ್ಟ್ ಟೈಮ್ ಆ್ಯಕ್ಟರ್. ಇಲ್ಲ, ನನಗೆ ಪರಮ್ ಅವ್ರನ್ನ ಬಡವ ರಾಸ್ಕಲ್ ಟೈಮಲ್ಲಿ ಅವ್ರು ನಂಗೆ ಪರಿಚಯ ಆಗಿದ್ದು, ತುಂಬ ಹತ್ತಿರದಿಂದ ನೋಡಿದ್ದೆ. ಆ್ಯಸ್ ಎ ಪರ್ಸನ್ ನನಗೆ ಅವರು ತುಂಬ ಇಷ್ಟ. ಒಂದು ಒಳ್ಳೆ ಕನೆಕ್ಟ್ ಇತ್ತು. ಆ್ಯಂಡ್ ಅವ್ರ ಕತೆ ಹೇಳಿದಾಗ ನಾನು ಆ್ಯಕ್ಚುಲಿ ತುಂಬ ಕ್ಯೂರಿಯಾಸಿಟಿ ಇತ್ತು, ಅಂದರೆ ಸ್ಮಾಲ್ ಸ್ಕ್ರೀನು ಬಿಗ್ ಸ್ಕ್ರೀನ್ಗೆ ಹೆಂಗೆ ಬರೆದಿರ್ತಾರೋ ಏನು ಅಂತ. ಬಟ್ ಕತೆ ಕೇಳಿದ್ಮೇಲೆ ನನಗೆ ಇಲ್ಲನಕ್ಕೆ ಮನಸ್ಸು ಬರಲಿಲ್ಲ, ತುಂಬ ಕಾಡ್ತಾ ಇರ್ತದೆ. ಅವರು ಫಸ್ಟೇ ಹೇಳಿದರು, ನೀವು ಸ್ನೇಹ ಇಟ್ಕೊಂಡು ಹೂ ಅಂತ ಹೇಳ್ಬಿಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಅಂತ. ಬಟ್ ಅವ್ರು ಹೇಳಿದಾಗ ನನಗೆ ಇಲ್ಲ ಅಂತ ಅನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಸಖತ್ತಾಗಿ ಬರೆದಿದ್ರು. ಆ್ಯಂಡ್ ಅಷ್ಟು ಚೆನ್ನಾಗಿ ಒಂದು ಚಾನಲ್ನ ಕಟ್ಟಿ ಆ ಚಾನಲಲ್ಲಿ ಅಷ್ಟು ಸಕ್ಸಸ್ನ ನೋಡಿರೋರು, ಒಂದು ಸಿನಿಮಾ ಕಟ್ಟೋ ತಾಕತ್ತು ಡೆಫಿನೆಟ್ಲಿ ಅವ್ರಿಗೆ ಇರುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಸೊ ಹಂಗಾಗಿ ಆ ಜರ್ನಿ ವರ್ಕೌಟ್ ಆಗಿದೆ ಅಲ್ಲ? ಡೆಫಿನೆಟ್ಲಿ ಆಗಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ರು. ನಂಗೆ ಅವ್ರದ್ದು ಇನ್ನೊಂದು ಇಷ್ಟ ಆಗಿದ್ದು, ನಾವು ಸಿನಿಮಾ ಶೂಟಿಂಗ್ ಶುರುವಾಗ್ತಿದ್ದಂಗೆ ನಾವು ಪ್ರಮೋಷನ್ ಶುರು ಮಾಡಿಬಿಡ್ತೀವಿ. ಅವರೊಂದು ಮಾತು ಹೇಳಿದ್ರು, ನನ್ನ ಸಿನಿಮಾನ ನಾನು ನೋಡಿ ನನಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ಜನಗಳ ಮುಂದೆ ಇಡ್ತೀನಿ ಅಂದ್ಬಿಟ್ಟು ಅದನ್ನು ನೋಡಿ ಅದಾದಮೇಲೆ ಅವ್ರಿಗೆ ಖುಷಿ ಆದಮೇಲೆ ತೊಗೊಬಂದು ಟೀಸರು ವಿತ್ ಸಿನಿಮಾ ಡೇಟ್ ಹಾಕಿದ್ದವರು. ಅಲ್ಲಿವರೆಗೂ ಸಿನಿಮಾ ಬಗ್ಗೆ ಹೇಳೇ ಇರಲಿಲ್ಲ ಎಲ್ಲೂ. ಬಟ್ ಈಗಲೂ ಏನೋ ಹೇಳ್ತಾರೆ, ಈ ಫಿಲಮ್ ಥಿಯೇಟ್ರದೆಲ್ಲ ಕಷ್ಟ ಇದೆ ಅಂತೆಲ್ಲ ಸಾಲ್ವ್ ಮಾಡ್ಕೊಂಡಿದ್ದೀರೇನ್ರಪ್ಪ? ಇಲ್ಲ, ಕಷ್ಟ ಇದೆ ಸರ್. ಕಷ್ಟ ಇಲ್ಲದೆ ಏನಿದೆ ಸರ್? ಪಬ್ಲಿಕ್ ಟಿ ವಿ ಮಾಡುವಾಗ ನಿಮಗೆ ಕಷ್ಟ ಆಗಿಲ್ವಾ ಸರ್? ಅದೇ ಥಿಯೇಟ್ರಿಗೆ ಜನ ಕಷ್ಟ ಅಂತಾರೆ. ಆದರೆ ಒಂದು ಒಳ್ಳೆ ಪ್ರಾಮಾಣಿಕ ಪ್ರಯತ್ನಕ್ಕೆ, ಈಗ ಕೇಬಲ್ ಕಷ್ಟ ಇತ್ತು, ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ತರೋದು ಕಷ್ಟ ಇತ್ತು, ಜನರನ್ನು ಸಾಕೋದು ಕಷ್ಟ ಇತ್ತು. ನೀವೇ ಹೇಳಿದ್ರಿ 1ನೇ ತಾರೀಕನ್ನು ಅಂತ ಬಂದರೆ ಒಬ್ಬ ಓನರಿಗೆ ಕಷ್ಟ, ಸಂಬಳ ತಗೊಳ್ಳೋವನಿಗೆ ಖುಷಿ ಅಂತ. ಸೊ ನೀವೇ ಹೇಳ್ತಾ ಇದ್ರಿ, ಇದೆಲ್ಲ ಕಷ್ಟಗಳ ನಡುವೆ ನೀವು ಪಬ್ಲಿಕ್ ಟಿವಿ ಕಟ್ಟಿದ್ರಿ ಸರ್. ಯಾಕೆ ಆಯಿತು ಅಂದರೆ ಅದು ಛಾತಿ ಮತ್ತು ಪ್ರಾಮಾಣಿಕತೆಯಿಂದ ಆಗಿದೆ. ಕ್ವಾಲಿಟಿ ಅನ್ನೋದಿದ್ರೆ, ಅದರಲ್ಲೊಂದು ಹೊಸತನ ಅನ್ನೋದಿದ್ದರೆ, ಜನಕ್ಕಿದು ನನ್ನನ್ನೇ ಎಲ್ಲೋ ರೀಚ್ ಮಾಡ್ತಾ ಇದೆ ಇದು ಅಂತ ಅನಿಸಿದ್ರೆ ಆಟೋಮೆಟಿಕ್ಕಾಗಿ ಬರ್ತಾರೆ. ಅವ್ರು ಎಲ್ಲೂ ಹೋಗಲ್ಲ. ಅವರು
ಅದು ಹಂಗಾಗಿದೆ ಸರ್. ನಾಳೆ ನಾನು ನಿಮಗೆ ಪ್ರದರ್ಶನನೂ ಹಾಕ್ತೀನಿ, ನೀವು ಬನ್ನಿ ಸ್ವೀಟು ಸರ್. ಸ್ವೀಟ್ ಅಂಗಡಿಗಳು 100 ಬಂದಿದೆ. ಈಗಲೂ ಯಾವುದೋ ಒಂದು ಡಿಫ್ರೆಂಟ್ ಸ್ವೀಟ್ ಅಂಗಡಿ ಬಂದರೆ ಜನ ಅಲ್ಲಿ ಹೋಗ್ತಾರೆ. 1000 ಸ್ವೀಟ್ ಅಂಗಡಿ ಇದೆ, ಇನ್ಯಾವನು ಸ್ವೀಟ್ ಅಂಗಡಿ ಮಾಡ್ತಿದ್ದಾನೆ ಅಂತಂದರೆ ಎಲ್ಲ. ಹಾಗೆ ನಿಮ್ಮ ಮೂವಿಗಳುವೆ, ನಿಮ್ಮ ಮೂವಿನೂ ಅದೊಂದು ಆ ಡಿಫರೆಂಟ್ ಇದೆ ಅನ್ನೋ ಟಾಕ್ ಬಂದರೆ ನೋಬಡಿ ಕ್ಯಾನ್ ಸ್ಟಾಪ್ ಅದಂತ ಸಕ್ಸಸ್. ನೋಡೋಣ ನಿಮ್ಮ ಮೂವಿ ಬಗ್ಗೆ ಆ ಥರದ್ದು ಏನು ಬರುತ್ತೆ ಅಂತ. ನನಗೆ ವಿಶ್ವಾಸ ಇರೋದು ಏನು, ಐ ಥಿಂಕ್ ಆ್ಯಂಡ್ ಐ ಆಮ್ ಶ್ಯೂರ್ ಪರಮ್ ಮಸ್ಟ್ ಹ್ಯಾವ್ ಡನ್ ಎ ಗುಡ್ ಜಾಬ್ ಅಂತ ಅನ್ಕೋತೀನಿ. ಯಾಕಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳು. ಅದು ಯಾಕದು, ಏನು ಎಕ್ಸ್ಪೀರಿಯನ್ಸ್ ಅವ್ರಿಗೆ? ಸೀರಿಯಲ್ ಬರೆಯೋದು ಎಕ್ಸ್ಪೀರಿಯನ್ಸ್ ಅಲ್ಲ, 3 ಹೊತ್ತು ಬೇರೆಯವ್ರು ಮಾಡಿದ ಫಿಲಮ್ ಎಲ್ಲ ರಿವ್ಯೂ ಮಾಡೋಕ್ಕೆ. ಎಲ್ಲಿ ಬರ್ತೀರಾ ಸರ್? ಇದೆ ಈಗ ಕಾದಿದೆ. ಅಲ್ಲ, ಆ ಸವಾಲೇ ನನ್ನ ಪ್ರಕಾರ ಇಟ್ ವುಡ್ ಹ್ಯಾವ್ ಕೆಪ್ಟ್ ಯು ಅಲೈವ್. ಎಸ್ ಸರ್. ಆ ಜವಾಬ್ದಾರಿ ಇದೆಯಲ್ಲ, ಇಲ್ಲಿಯವರೆಗೆ ಈಗ ನಾನೇ ಪ್ರಶ್ನೆಗೆ ಗುರಿ ಆಗ್ತೀನಿ. ಬಟ್ ಸರ್, ಬೇರೆ ಬೇರೆ, ಹಾಗಾಗಿ ನೀವು ಅದನ್ನು ತೊಗೊಂಡಿದ್ದೀರಿ ಅನ್ನೋದೇ ನನ್ನ ವಿಶ್ವಾಸ. ಅದು ದಟ್ ಇಸ್ ವಾಟ್ ಮೈ ಕೊಲೀಗ್ಸ್ ಆರ್ ಸೇಯಿಂಗ್. ಹಾಗೆ ಇದ್ದಂಗೆ ಇದೆ ಇದು. ಅಲ್ಲ ಸರ್, ನೀವು ಎದೆ ಮುಟ್ಕೊಂಡು ಹೇಳಿ, ಇಷ್ಟೊತ್ತು ಒಂದು ಥರ ಕೇಳ್ತಾ ಇದ್ರಿ, ಇದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ಈಗ ಹೇಳ್ಬಿಟ್ರಿ ಅಂತ ಅನ್ಸ್ಲಿಲ್ವಾ ನಿಮಗೆ? ಈಗ ರಿವ್ಯೂ ಮಾಡ್ತಾ ಇದ್ದವನೇ ಮಾಡಿದಾನೆ, ಸಿಕ್ಕಾಕೊಳ್ಳಿ ನನ್ನ ಮಗ ಅಂತ. ವೈಕೇರಿಯಸ್ ಪ್ಲೆಷರ್ ಅನ್ನೋದು ಒಂದು ಇಲ್ಲದೆ ಇದ್ದರೆ ಪ್ರಯೋಜನ ಇಲ್ಲ ಸರ್. ನೀವು ಇದನ್ನು ಮಾತ್ರ ಎಂಜಾಯ್ ಮಾಡ್ಕೊಂಡು ಹೇಳಿದ್ರಿ. ಸೈಡಲ್ಲಿ ಹೇಳಲಿಲ್ಲ, ಅದು ಸವಾಲದು. ಕರೆಕ್ಟ್ ಸರ್. ಒಬ್ಬ ಹೀರೋ ಆಗಿದ್ದವ್ನು ನಾನೊಂದು ಫಿಲಮ್ ಡೈರೆಕ್ಟ್ ಮಾಡ್ತೀನಿ ಅಂತಂದರೆ ಇಟ್ಸ್ ಎ ಸವಾಲ್. ಬಿಕಾಸ್ ಅವ್ನು ಡೈರೆಕ್ಟ್ರಿಗೆ 1000 ಪ್ರಶ್ನೆ ಕೇಳಿರ್ತಾನೆ ಹೀರೋ. ಕರೆಕ್ಟ್. ಅದು ಯಾಕೆ ಹಿಂಗೆ, ಇದು ಯಾಕೆ ಹಿಂಗೆ, ಹಂಗೆ ಯಾಕೆ ಲೈಟಿಂಗ್ ಮಾಡ್ಕೋಬಾರ್ದು, ಹೀಗೆ ಯಾಕೆ ಮಾಡ್ಕೋಬಾರ್ದು, ಇದೊಂದು ಲೊಕೇಶನ್ ಹಿಂಗೆ ಮಾಡಬಾರ್ದಾ, ನೀವು ಸರ್ ನೀವು ಸಿನಿಮಾ ಗೊತ್ತಿಲ್ಲ ಅಂತ ಹಾಕೋಬೋದಲ್ವಾ? ಅಲ್ಲ, ನೀವು ಸಿನಿಮಾ ಗೊತ್ತಿಲ್ಲ ಅಂತ ಹೇಳೋದು ಸುಳ್ಳಲ್ವಾ ಸರ್ ಅಂತ ಹೇಳಿರ್ತಾರೆ. ಮಾಡು ನೀನೆ ಅಂತ ಗೊತ್ತಾಗತ್ತೆ. ಕಷ್ಟ. ಆ ಹೀರೋ ಕೇಳ್ತಾನೆ ಈ ಪಾರ್ಟಿನ, ಅಣ್ಣ ಅದ್ಯಾಕೆ ಹಂಗೆ ಮಾಡಬೇಕು, ಇದು ಹಿಂಗೆ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾನೆ. ನಾನೇ ಹೀರೋ ಅಂತಾರೆ. ಅದು ನಿನ್ನ ಫಿಲಮಲ್ಲಿ, ನನ್ನ ಫಿಲಮಲ್ಲಿ ಹೇಳು ಅಂತಾರೆ. ಕರೆಕ್ಟ್. ಹಾಗೆ ನಮಗೆ ಆ ಪ್ರಶ್ನೆ ಕೇಳಿದ್ನ. ಪತ್ರಕರ್ತರು ಡೈರೆಕ್ಷನ್ಗೆ ಬಂದಿರೋದೆಲ್ಲ ಉಂಟು ನಮ್ಮ ಪ್ರೊಫೆಷನಲ್ಲಿ, ನಮ್ಮಲ್ಲಿ ಇಲ್ಲ ಅಂತಲ್ಲ. ಬಟ್ ಯು ಹ್ಯಾವ್ ಕಮ್ ವಿತ್ ಮಚ್ ಬೆಟರ್ ಪ್ರಿಪ್ರೇಷನ್ ಅಷ್ಟೇ. ಫಾರ್ಚುನೇಟ್ಲಿ ಯು ಹ್ಯಾವ್ ಕಮ್ ವಿತ್ ಎ ಬೆಟರ್ ಪ್ರಿಪ್ರೇಷನ್. ಮೋರ್ ದೆನ್ ದಟ್, ನನಗೆ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಯುವರ್ ಸ್ಕ್ರಿಪ್ಟ್ ರೈಟಿಂಗ್ ಈಸ್ ಸ್ಟ್ರಾಂಗ್ ಆಲ್ವೇಸ್. ಇವತ್ತಿಂದಲ್ಲ, ನಾನು ಹೇಳ್ತಿರೋದು ಪ್ರಿಂಟಲ್ಲಿ ಬರೆಯೋವಾಗಲೂ. ಹಾಗಾಗಿ ಹೋಪ್ಫುಲ್ಲಿ ನಮ್ಮ ರಾಜ್ಯದ ಜನ ಅದನ್ನು ಕಾರಣ ಭಾಳ ಕಾಲ ಆಗೋಗಿದೆ ಅನಿಸುತ್ತೆ ಕನ್ನಡದ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಅಂತ ನಾವು ಮಾತಾಡಿಕೊಂಡು ಊರಲ್ಲೆಲ್ಲ ತಿರುಗಾಡಬೇಕಾದಂಥ ಚಿತ್ರ ಸಕ್ಸಸ್ ಆಗ್ಬಂದು ತುಂಬ ದಿನ ಆಯಿತು. ಬಂದ ಒಂದು 2-3 ಫಿಲಮ್ಗಳೇನಿದೆ, ಇಟ್ ಕುಡ್ ಬಿ ಎ KGF, ಇಟ್ ಮೇ ಬಿ ಎ ಕಾಂತಾರ, ವಿ ನೀಡ್ ಒನ್ ಮೋರ್. ಈಗ ಬೇಕು ನಮಗೆ. ಆ ಗ್ಯಾಪನ್ನು ನೀವಿಬ್ಬರು ಫಿಲ್ ಮಾಡ್ತೀರಿ ಅನ್ನೋದೇ ನನ್ನ ನಂಬಿಕೆ. ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ಸರ್. ಎಕ್ಸಾಕ್ಟ್ಲಿ. ಅದು ಫ್ಯಾಮಿಲಿ ಎಂಟರ್ಟೈನರೇ ಆಗಿ ನಮ್ಮ ಮಧ್ಯಮ ವರ್ಗದಕ್ಕಾದರೆ ಒಂದು ಅಟೆಂಪ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಗೊತ್ತಾಗತ್ತವಾಗ ನಮ್ಮ ಕತೆ ಏನು ಅಂತ. ಎಗೈನ್ 1 ಕೋಟಿ ರೂಪಾಯಿ. ನಾನೊಂದು 1 ಕೋಟಿ ರೂಪಾಯಿನ ಮಾಡಲಿಲ್ಲ ಅಂತ ಧನಂಜಯ್ ಅಳ್ತಾ ಕೂತಿದ್ರೆ ಯಾರೂ ಕೇರ್ ಮಾಡಲ್ಲ. ಮಾಡಿದ್ರೂ ಇವತ್ತಿನ ಸಿರಿವಂತಿಕೆಯಲ್ಲಿ ಕೇರ್ ಮಾಡದೇ ಇರ್ಬೋದು, ಬಟ್ ದ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಟು ಹಿಮ್. ಅದೇ ನಿಮ್ಮ ಕೋಟಿಯ ಕತೆ. ನಿಮ್ಮ ಕೋಟಿ ಬರೀ ಕೋಟಿ ಅಲ್ಲ, ಇಟ್ಸ್ ಎ ಎಮೋಷನಲ್ ಒಂದು ವಾರ್ ಈಸ್ ಗೋಯಿಂಗ್ ಆನ್ ಇನ್ ಎ ಮಿಡ್ಲ್ ಕ್ಲಾಸ್ ಆ್ಯಂಡ್ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಆನ್ ಮನಿ ಇಶ್ಯೂನಲ್ಲಿ. ಹೌ ಡು ವಿ ಮೇಕ್ ಮನಿ? ಇದು ಇಟ್ ಹಸ್ ಬಿಕಮ್ ಎ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಕ್ವಶನು. ಹೌ ಡು ವಿ ಮೇಕ್ ಮನಿ? ಎಷ್ಟು ಅನ್ನೋದು ಆಮೇಲೆ, ಹೌ? ಬಿಕಾಸ್ ಲಾರ್ಜ್ಲಿ ವಿ ಹವ್ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಕರಪ್ಷನ್ ಆಸ್ ಪಾರ್ಟ್ ಆಫ್ ಅವರ್ ಲೈಫ್. ಸರ್ ನಮ್ಮ ಸಿನಿಮಾದಲ್ಲಿ ಲಾರ್ಜ್ಲಿ ಒಪ್ಕೊಂಡ್ಬಿಟ್ಟಿದ್ದೀವಿ ನಾವು. ಹಾಗಾಗಿ ನಿಮ್ಮ ಸಣ್ಣ ಮಾರ್ಗದ ದುಡ್ಡು ಸಂಪಾದನೆಯ ಮಾತಿದೆಯಲ್ಲ, ಇದೊಂಥರ ನನಗೆ ಹಳೇ ಕಾಲದಲ್ಲಿ ರಾಮಾಯಣದ್ದು ಪ್ರವಚನ ನಡೀತಿದೆ ಇವತ್ತು ಅನ್ನಿಸ್ತಂಗೆ ಆಗೋಯ್ತು. ಬಟ್ ನೋ, ಇಟ್ ಈಸ್ ರಿಕ್ವೈರ್ಡ್. ನಾವು ಇದನ್ನು ಮಾತಾಡೋದೇನೆ ಹೋಗ್ಬಿಟ್ರೆ ಇದನ್ನು ಮಾತಾಡೋದೇ ಬಿಟ್ಬಿಡ್ತೀವಿ. ನಾವು ಮಾತಾಡ್ತಿರ್ಬೇಕಿದೆ ನಾವು. ಬಿಕಾಸ್ ಆ ಮಾರ್ಗನೂ ಇದೆ ಅನ್ನೋದನ್ನು ನಿಮ್ಮ ಲೈಫಲ್ಲಿ ಪ್ರೂವ್ ಆಗಿಲ್ಲ, ಅಥವಾ ನನ್ನ ಲೈಫಲ್ಲಿ ಆಗಿಲ್ಲ, ಅಥವಾ ಅವ್ರ ಲೈಫಲ್ಲಿ ಆಗಿಲ್ವಾ. ಹಾಗಾಗಿ ವಿ ನೀಡ್ ಟು ಟಾಕ್ ಅಬೌಟ್ ಇಟ್. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಡೂಯಿಂಗ್. ಐ ಆಮ್ ಹ್ಯಾಪಿ ಫಾರ್ ದಿ ಸೊಸೈಟಿ. ಥ್ಯಾಂಕ್ ಯು ಸರ್. ನನಗೆ ಸಮಾಜಕ್ಕೆ ಆಗಬಹುದಾದ ಲಾಭ ಥಾಟ್ ಪ್ರಾಸೆಸ್ ಯಾರು ಗೊತ್ತು. ಒಂದು ಬಂಗಾರದ ಮನುಷ್ಯ ನೋಡಿದಾಗ 10 ಜನ ಉಳಿಮೆಗೆ ವಾಪಸ್ ಹೋದಂಗೆ
ಒಂದು ಕೋಟಿ ಚಿತ್ರವನ್ನು ನೋಡಿದಾಗ ಮಾರ್ಗದಲ್ಲೂ ನಾನು ಮಾಡ್ಬೋದು ಅಲ್ವಾ ಅನ್ನೋ ನಿರ್ಧಾರಕ್ಕೆ 4 ಜನ ಬರ್ಬೋದೇನೋ, ಗೊತ್ತಿಲ್ಲ ನನಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಹಣ ಒಂದು ವಿಷಯ ಆದರೆ ಸಾಲ ಇನ್ನೊಂದು ವಿಷಯ ಸರ್. ನನಗೆ ನಿಮ್ಮ ಹತ್ರ ಕೇಳಬೇಕಾಗಿತ್ತು, ನೀವೊಂದು ಪತ್ರಕರ್ತರಾಗಿದ್ದವರು, ಉದ್ಯಮಿಯೂ ಆದವರು, ಸಾಲ ಅನ್ನೋದು ನಿಮ್ಮ ಜೀವನದಲ್ಲಿ ಎಷ್ಟು ತೊಂದರೆ ಕೊಟ್ಟಿದೆ? ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅಂತ ಇದೆ. ಸಾಲ ಅಗೈನ್ ಸಾಲ ಮಾಡಬಾರ್ದು ತಪ್ಪಲ್ಲ, ಹೇಗೆ ಮಾಡ್ತೀರಿ ಎಷ್ಟು ಮಾಡ್ತೀರಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ನನಗೇನು ತೊಂದರೆ ಇಲ್ಲ, ನಾನು ಬೇಸಿಕಲಿ ಆ್ಯಂಟಿ ಡೆಟ್. ನನಗೆ ಸಾಲದ ಬಗ್ಗೆ ಇದಿಲ್ಲ, ನನಗೆ ಕೋಪ ಅದು, ಅದಿದ್ದರೆ ಡೇಂಜರಸ್ ಅದು ಅಂತ ನನ್ನ ವಾದ. ಕೆಲವರು ಸಾಲದಲ್ಲೇ ಬದುಕೋರಿದ್ದಾರೆ. ಬಟ್ ಕೋಟಿ ಸಂಪಾದನೆ ಮಾಡಬೇಕು ಅಂತಲೇ ಜೀವನವನ್ನೆಲ್ಲ ಆ ಕನಸಲ್ಲೇ ಕಳೆದುಬಿಟ್ಟು ಹೊರಟೋಗಿರೋರಿದ್ದಾರೆ. ಅಂಥವ್ರಿಗೆಲ್ಲ ಇನ್ಸ್ಪೈರ್ ಆಗ್ಬೋದು ನಿಮ್ಮ ಮೂವಿ. ಮತ್ತು ಕೋಟಿ ಅಂದರೆ ಅದು ಕೋಟಿ ರೂಪಾಯಿಯೇ ಆಗಬೇಕಾಗಿಲ್ಲ. ನನ್ನ ಅನಿವಾರ್ಯತೆಗಳಿಗೆ 20 ಲಕ್ಷ ರೂಪಾಯೋ 10 ಲಕ್ಷ ರೂಪಾಯೋ ಸಾಕು ಅನಿಸಿದ್ರೆ ಅದೇ ನನ್ನ ಕೋಟಿ. ಇಟ್ ಡಸಂಟ್ ಹ್ಯಾವ್ ಟು ಬಿ 1 ಕೋಟಿ. ಹೌದು. ಈಗ ನನಗೆ 10 ಲಕ್ಷ ರೂಪಾಯಿ ಇದ್ದರೆ ನನ್ನ ಜೀವನ ಹಿಂಗಿರುತ್ತೆ ಅನ್ನೋ ನಂಬಿಕೆ ಬಂದುಬಿಟ್ರೆ, ನಾನು 10 ಲಕ್ಷ ರೂಪಾಯಿನ ಸನ್ಮಾರ್ಗದಲ್ಲಿ ಸಂಪಾದನೆ ಮಾಡಿಬಿಟ್ರೆ ನನಗೆ ಅದೇ ಕೋಟಿ. ಟ್ರೂ. ಇಟ್ ಡಸಂಟ್ ಹ್ಯಾವ್ ಟು ಬಿ ಇನ್ ಸೋ ಮೆನಿ ಕ್ಯಾಶ್ ಕಾಂಪೊನೆಂಟಲ್ಲಿ. ಹಾಗಾಗಿ ನಿಮ್ಮ ಫಿಲಮಲ್ಲಿ ಆ ಥರದ ಸಂದೇಶಗಳು ರವಾನೆ ಆದರೆ ಯಾರು 4 ಜನ ಇಷ್ಟಪಡ್ಬೋದು. ಆ್ಯಕ್ಚುಲಿ ಈ ಡಿಸ್ಕಷನ್ ಆಗ್ಬೇಕಾದ್ರೆ ನನಗೆ ಸತ್ಯ ಹರಿಶ್ಚಂದ್ರ ಸಿನಿಮಾ ನೆನಪಾಗೋಯ್ತು. ನನ್ನ ಫೇವ್ರೆಟ್ ಫಿಲ್ಮ್ ಅದು. ನನಗೆ ಇದರಲ್ಲಿ ಆ್ಯಂಟಾಗನಿಸ್ಟು ವಿಶ್ವಾಮಿತ್ರ ಮತ್ತು ಪ್ರೋಟಾಗನಿಸ್ಟ್ ಸತ್ಯ ಹರಿಶ್ಚಂದ್ರನ್ ಥರ ಅಲ್ಲ ಸಿ ಇಟ್ ಈಸ್ ಟ್ರೂ. ಇಡೀ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿದ್ದಾಗ ದಿಕ್ಕು ದೆಸೆ ಇಲ್ಲದೆ ಇನ್ನು ಭೂಮಿ ಇಲ್ಲವೇನೋ ಅನಿಸತ್ತೆ. ಬಟ್ ಮಧ್ಯದಲ್ಲೆಲ್ಲೋ ಒಂದು ದ್ವೀಪ ಬಂದ್ಬಿಡುತ್ತೆ. ದಟ್ ಆ ದ್ವೀಪ ನನ್ನೆಲ್ಲ ಬದುಕಿಗೆ ಹೊಸ ಅರ್ಥ ಕೊಟ್ಬಿಡುತ್ತೆ. ಮತ್ತೆ ಏನು ದಿಕ್ಕು ದೆಸೆ ಇಲ್ಲದೆ ಸಮುದ್ರದಲ್ಲಿ ಹೋಗ್ತಿದ್ದೆ ಅಂದಾಗ, ಹಾಗೆ ಇದುವೇ ಸುತ್ತಲೂ ಎಲ್ಲ ದುರ್ಮಾರ್ಗದಲ್ಲಿ ನಡೀತಿದೆ ಅಂತಂದಾಗ, ಅರ್ನಿಂಗ್ ವಿಚಾರದಲ್ಲಿ, ಗಳಿಕೆ ವಿಚಾರದಲ್ಲಿ 4-6 ಜನ ಇದನ್ನು ಮಾಡ್ತಿದ್ದಾರಂತೆ ಅಂತಂದರೆ ಅದು ದ್ವೀಪನೇ, ಮತ್ತು ಹೊಸ ಬದುಕಿಗೆ ಜಾಗ ಕೊಡುತ್ತೆ ಅದು. ಹಾಗಾಗಿ ನಿಮ್ಮದು ಮೆಸೇಜ್ ವಾಟ್ ಐ ಥಾಟ್ ವಾಸ್ ಅನ್ಬಿಲೀವಬಲ್. ಅದು ನನಗೆ ಆ್ಯಕ್ಚುಲಿ ಹೀಗೆ ಬರಬೇಕಾಗಿತ್ತು. ಬ್ಯಾಂಕ್ನ 24 ಅವರ್ಸಲ್ಲಿ ಲೂಟಿ ಮಾಡಿ 26 ಕೋಟಿಯನ್ನು ಸಂಪಾದನೆ ಮಾಡೋ ಹೀರೋ ಹೇಗೆ ಅದನ್ನು 8 ದಿನದಲ್ಲಿ ಕಳೀತಾನೆ ಗೊತ್ತಾ ಕ್ಯಾಸಿನೋ ಅಂತೇನಾದ್ರು ಬಂದು ನಡೆದ್ಯಾ ಕರೆಕ್ಟ್ ಅಂತಂದಿರೋರು. ಬಟ್ ದಿಸ್ ಇಸ್ ರಿವರ್ಸ್. ತಂದೆ ತಾಯಿನ ನೋಡ್ಕೋಬೇಕು ಮಕ್ಕಳು ಅಂತ ಹೇಳೋದು 50 ವರ್ಷದಿಂದ ನ್ಯೂಸೇ ಅಲ್ಲ. ಕರೆಕ್ಟ್? ಇವತ್ತು ನ್ಯೂಸ್. ಹಾಗೆ ನೀನು ಸನ್ಮಾರ್ಗದಲ್ಲಿ ದುಡ್ಡು ಮಾಡು ಅಂತನ್ನೋದು ನಮ್ಗೆ ಇವತ್ತು ಹಂಗೆ ಅನ್ನಿಸ್ತಿರ್ಬೋದು. ಬಟ್ ದಟ್ಸ್ ಇಂಪಾರ್ಟೆಂಟ್. ನಾವು ಹ್ಯಾವ್ ಟು ಕೀಪ್ ಟಾಕಿಂಗ್. ಸರ್, ಇದು ಯಾಕಾಗುತ್ತೆ ಸರ್ ಈ ಸನ್ಮಾರ್ಗದಲ್ಲಿ ದುಡ್ಡು ಮಾಡು ಅನ್ನೋದು ಬೋರಿಂಗ್ ಅಂತ ಅನ್ಸುತ್ತೆ? ಈಗ ನೀವು ಹೇಳಿರೋ ಥರ ದುಡ್ಡು ಮಾಡು ಅನ್ನೋದು ಎಕ್ಸೈಟಿಂಗ್. ಯಾಕೆಂದರೆ ಎವ್ರಿ ಒನ್ ಆಫ್ ಅಸ್ ವಾಂಟ್ಸ್ ಟು ಬಿಕಮ್ ರಿಚ್ ಬೈ ಟುಮಾರೋ ಮಾರ್ನಿಂಗ್. ನಮ್ಗೆ ಯಾರಿಗೂ ಟೈಮ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಬೇಗ ಮುಗಿಸ್ಕೊಂಬಿಟ್ಟು ಬೇಗ ಹೊರಟು ಬಿಡಬೇಕು ಅಂತ. ಬೇಗ ಮುಗಿಸ್ಕೊಳಕ್ಕೆ ಇದರಲ್ಲಿ ರೆಡಿ ಇದ್ದಾರೆ, ಅಂತಿಮವಾಗಿ ಹೊರಡಕ್ಕೆ ರೆಡಿ ಇಲ್ಲ ಯಾವನೂ. 94 ಆದಮೇಲೂ ಇರಬೇಕು ಅಂತಾನೆ. ಹಾಗಾಗಿ ನಿಮ್ಮ ಕೋಟಿ ನನಗೆ ಇಷ್ಟ ಆಗಿದ್ದ ಉದ್ದೇಶ ಅಫ್ಕೋರ್ಸ್ ನಾನು ಆರಂಭದಲ್ಲಿ ಹೇಳ್ದಂಗೆ ನನ್ನ ಲಾಂಗ್ ಅಸೋಸಿಯೇಷನ್ ವಿತ್ ಯು, ಬಿ ದ ಮೆಸೇಜ್ ಆಫ್ ದ ಮೂವಿ ಇನ್ ಎನ್ ಅದರ್ವೈಸ್ ಡಿಸಪಾಯಿಂಟಿಂಗ್ ವರ್ಲ್ಡ್. ಇನ್ನೊಂದು ತುಂಬ ಒಳ್ಳೆ ಇದಿದೆ ಸರ್. ಈಗ ಮಿಡ್ಲ್ ಕ್ಲಾಸಲ್ಲಿ ಎಲ್ಲ ಸಾಲ ತೊಗೊಂಡಿರ್ತೀವಿ, ಎಲ್ಲೋ ಕೊಡೋದು ಒಂಚೂರು ಲೇಟ್ ಆಗಿರುತ್ತೆ ಅಥವಾ ಎಲ್ಲೋ ಬಡ್ಡಿ ಕಟ್ಟೋದು ಲೇಟ್ ಆಗಿರುತ್ತೆ. ಇದೆಲ್ಲ ಸಾಲದ ಜೊತೆ ಅವ್ರ ಬೈಗುಳ, ಅವ್ರ ಅವಮಾನ ಎಲ್ಲ ತೊಗೊಂಡಿರ್ತೀವಿ. ಮೂವಿಲೂ ಕೋಟಿ ಮಾಡುವಾಗ ಕಷ್ಟ ಇದೆಯಾ? ಇದೆ ಆಬ್ವಿಯಸ್ಲಿ ಸರ್. ಸನ್ಮಾರ್ಗದಲ್ಲಿ ಅಂದರೆ ಕಷ್ಟ ಇದ್ದೇ ಇರುತ್ತೆ. ಆ ಸಾಲ ಅವ್ರ ಬೈಗುಳ ಅವಮಾನ ಎಲ್ಲದೂ ಸಿಕ್ಕಿರುತ್ತೆ ಸಾಲದ ಜೊತೆ. ಬಟ್ ಸಾಲ ವಾಪಸ್ ಕೊಡ್ತೀವಿ, ಅವ್ರ ಬೈಗುಳ ಅವ್ರ ಅವಮಾನ ಎಲ್ಲ ವಾಪಸ್ ಕೊಡೋಕ್ಕಾಗಿರಲ್ಲ. ಅದನ್ನ ಹೆಂಗೆ ವಾಪಸ್ ಕೊಡ್ಬೋದು? ಅದಕ್ಕೆ ಅದನ್ನು ಆ ಥರ ಅವ್ರು ಒಳ್ಳೆ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಅದನ್ನು. ಕೋಟಿಯಲ್ಲಿ ಅದನ್ನು ಡಿಸೈನ್ ಮಾಡಿ ಸಕ್ಸಸ್ ಇದೆಯಲ್ಲ, ಅವರ ಸಕ್ಸಸ್ ಮತ್ತು ನನ್ನ ತಲೆನ ಹೆಮ್ಮೆಯಿಂದ ಎದ್ದು ನಿಂತ್ಕೋತೀವಲ್ಲ ನಾವು, ಆ ಮೂಲಕ ಇನ್ನೊಂದು 4 ಜನಕ್ಕೆ ನಾನು ಸಹಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ, ಅದೇ ಅವತ್ತು ನಮಗೆ ಬೈದವ್ರಿಗೆ ನಾವು ವಾಪಸ್ ಕೊಡ್ತಿರೋ ಅವಮಾನ, ಅದೇನು ಅವ್ರಿಗೆ ಅವಮಾನ. ನಾವು ಅದನ್ನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ನಾನು ನಿನಗೆ 2 ಹೊತ್ತು ಅನ್ನ ಹಾಕೋಕ್ಕಾಗಲ್ಲ ಅಂಥೇಳಿ ನಮ್ಗೆ ಅವಮಾನ ಮಾಡಿ ಕಳಿಸಿದ್ರೆ ಯಾರು, ನಾನು ಸಕ್ಸಸ್ ಆಗಿ 200 ಜನಕ್ಕೆ ಅನ್ನ ಹಾಕ್ತಾಯಿದ್ರೆ ಅವ್ನಿಗೆ ಅದನ್ನು ತೋರಿಸಿದ್ರೆ ಅದೇ ಅವ್ನಿಗೆ ಅವಮಾನ. ನಾವು ಅದನ್ನು ಹೇಳಬೇಕಾಗಿಲ್ಲ. ವಿ ಡೋಂಟ್ ಹ್ಯಾವ್ ಟು ಟೆಲ್ ದೆಮ್ ಆ್ಯಂಡ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಸೂಪರ್.
ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಹಾಗಾಗಿ ನಾವೆಷ್ಟೋ ಸರಿ ಅದನ್ನು ನಾವು ಹೇಳಬೇಕು ಅವ್ರಿಗೆ ಅಂತ. ನಾವು ಹೇಳಬೇಕಾಗಿಲ್ಲ, ಯುವರ್ ಆ್ಯಕ್ಷನ್ಸ್ ವಿಲ್ ಟಾಕ್. ಆ್ಯಂಡ್ ಈ ಸಿನಿಮಾದಲ್ಲಿ ಅವನು ಒಂದು ಸ್ವಲ್ಪ ಸೆಟ್ಲ್ ಮಾಡ್ತಾನೆ ಅದನ್ನು, ಹಂಗಾಗಿ ಅವ್ರು ಹೇಳಿದ್ರು ಅದನ್ನು, ಅದೊಂದು ಸಣ್ಣ ಡಿಸೈನ್ ಆಗಿದೆ ಅಂತ. ಮೂವಿ ಸ್ಟೈಲಲ್ಲಿ ಆಗಿರುತ್ತೆ ಬೇಕಾಗುತ್ತೆ. ಎಂಟರ್ಟೈನ್ಮೆಂಟ್ ಬೇಕು, ನಾನೇನು ಬೇಡ ಅಂದಿಲ್ಲ. ಆ್ಯಂಡ್ ಹೌ ಕೆನ್ ಐ ಎಕ್ಸ್ಪೆಕ್ಟ್ ಯು ಫ್ರಮ್ ಎನ್ ಎಂಟರ್ಟೈನ್ಮೆಂಟ್ ಟಿ ವಿಲಿ ಇದ್ದವ್ರನ್ನ ಅವ್ನು ಬೇಸಿಕ್ ಎಂಟರ್ಟೈನ್ಮೆಂಟ್ ಕೊಡದಿದ್ರೆ ಓಡೋದು ಹೆಂಗದು? ಕರೆಕ್ಟಾಗಿದೆ ಮಾಡಿ ಬೇಡ. ರೈಟ್. ನನ್ನ ಇದು ಸಂದರ್ಶನ ಅಲ್ಲ, ಈ ಚಿತ್ರದ ಸಂದೇಶವನ್ನು ಒಳಗೊಂಡಿರುವ ಕಥೆಯನ್ನು ನಿಮ್ಮ ಮುಂದೆ ಈ ರೀತಿ ಹಾಜರುಪಡಿಸುತ್ತಿರುವ ಪ್ರಯತ್ನ. ಈಗ ಯಾವಾಗಲೂ 14ನೇ ತಾರೀಕು ಏನೋ ಇದು ಹೊರಗೆ ಬರುತ್ತೆ ಮೂವಿ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಯಾಕಂದರೆ ಆ ಥರದ ಸಂದೇಶಗಳನ್ನು ಇಟ್ಕೊಂಡು ಬರ್ತಿರೋ ಮೂವಿಗಳನ್ನು ಮಾಡೋಕ್ಕಾಗಲ್ಲ ಅನ್ನೋ ನಿರ್ಧಾರಕ್ಕೆ ನಾವು ಇಂಡಸ್ಟ್ರಿಲಿ ಬಂದಂಗಿದೆ. ಭಾಳ ಸರಿ, ತುಂಬ ಕಡಿಮೆ ಸರಿ ಆ ಥರದ ಪ್ರಯೋಗಗಳು ನಡೀತಿರುತ್ತವೆ. ಯಾವಾಗಲೂ ಪ್ರಯೋಗಗಳಿಗೆ ಸಹಾಯ ಅಥವಾ ನೆರವು ಅಥವಾ ಬೆಂಬಲ ಕೊಟ್ಟರೆ ಒಳ್ಳೆಯದು. ಇಟ್ ಕ್ಯಾನ್ ವರ್ಕ್ ಸಮ್ ಅದರ್ ಡೇ ಅಂತ. ಐ ವಿಶ್ ನನ್ನ ಈ ಮಾತಿನಲ್ಲಿ ನಿಮಗೆ ನಂಬಿಕೆ ಇದೆ ಅಂತ ನಾನು ಪರಿಭಾವಿಸ್ತೀನಿ. ಮತ್ತು ದುಡ್ಡನ್ನು ಹೀಗೂ ಮಾಡಬಹುದು ಅಂತ ನೀವು ಅರ್ಥಕೋತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗೇಗೋ ಮಾಡಬಹುದು ದುಡ್ಡು, ಬಟ್ ಅದು ನಿಮ್ಮ ಆಯ್ಕೆ. ಹೇಗೆ ನಿಮ್ಮ ಜೀವನ ಹೇಗೆ ಕಟ್ಕೋಬೇಕು ಅನ್ನೋದು ನಿಮ್ಮ ಆಯ್ಕೆ. ಐ ವಿಶ್ ಪರಮ್ ಮೈ ಫ್ರೆಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ನಿಮಗಿದು ಇನ್ನೊಂದು ಮೂವಿ ಇರಬಹುದು, ಮಾಡಿರೋ ಎಷ್ಟೋ ಮೂವಿಗಳಿಗೆ ಇನ್ನೊಂದು ಮೂವಿ ಇರಬಹುದು. ಎಷ್ಟೋ ಸರಿ ಕೆಲವು ಮೂವಿಗಳು ನಾವು ಬದುಕಿರೋವರೆಗೂ ನಮ್ಮನ್ನು ಕಾಡ್ಬಿಡತ್ವೆ. ದುಡ್ಡು ಮತ್ತೊಂದು ಮಗದೊಂದು ಅಲ್ಲ. ಹಾಗಾಗಿ ಐ ವಿಶ್ ಆ ರೀತಿ ನಿಮ್ಮನ್ನು ಕಾಡುವ ಚಿತ್ರ ಆಗಲಿ ಅದು. ಥ್ಯಾಂಕ್ ಯು. ಅದು ಆ ರೀತಿ ನಿಮಗೆ ನಾನು ನಿರ್ದೇಶಕನಾಗಿ ಒಳಕ್ಕೆ ಬಂದಿದ್ದಕ್ಕೆ ಮಾನ ಮರ್ಯಾದೆ ಉಳ್ಕತ್ತಪ್ಪ ಅನ್ನೋದಾಗಬೇಕು. ಚೆನ್ನಾಗಿ ಆಶೀರ್ವಾದ ಮಾಡಿ ಸರ್, ಇದು ಭಾಳ ಇಂಪಾರ್ಟೆಂಟ್ ಆಗಬೇಕು. ಅದಾಗಲಿ. ನನ್ನ ಸಾಮಾನ್ಯ ಇಂಥದ್ದನ್ನೆಲ್ಲ ಮಾತಾಡಲ್ಲ ಅಂತ ನಿಮಗೆ ಅರಿವಿದೆ ಜನಕ್ಕೆ. ನನಗೆ ಮಾತಾಡ್ತಿದ್ದೀನಿ ಅಂದರೆ ಏನೋ ಒಂದು ಬೇಸಿಕ್ ವಿಶ್ವಾಸ ಇರಬೇಕು ಅವ್ರಿಗೆ ಅಂತ ಹೇಳಬಲ್ಲೆ ನಾನು ಅಷ್ಟೇ. ನನ್ನ ಗೆಳೆಯ ಮತ್ತು ನನ್ನ ದೀರ್ಘಕಾಲದ ಪರಿಚಿತ ಪರಮೇಶ್ ಹಾಗೂ ಧನಂಜಯ್, ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ನನ್ನ ಜೊತೆ ಮಾತಾಡಿರೋದಕ್ಕೆ. ಥ್ಯಾಂಕ್ ಯು. ಲೆಟ್ ರಾಜ್ಯದ ಜನ ಮುಂದಿನ ತೀರ್ಪನ್ನು ಕೊಡಲಿ. ಅದೇ ಪ್ರಜಾಪ್ರಭುತ್ವ, ಅದೇ ಅಲ್ಟಿಮೇಟ್ ಜಡ್ಜ್ಮೆಂಟ್. ನಾನಲ್ಲ, ಪರಮ್ ಅಲ್ಲ, ಧನಂಜಯ್ ಅಲ್ಲ, ನೀವೇ ಅಲ್ಟಿಮೇಟ್ ಜಡ್ಜ್ಗಳು. ಯು ಡಿಸೈಡ್ ವಾಟ್ ಈಸ್ ದಟ್ ಯು ವಾಂಟ್ ಟು ಬಿ, ಹೀರೋ ಆರ್ ಎ ವಿಲನ್. ನಿಮಗೆ ಬಿಟ್ಟಿತ್ತು. ನಮಸ್ಕಾರ. ಹೋಗ್ಬಿಟ್ಟು ಬರ್ತೀನಿ.